ಎಲ್ರಿಗೂ ನಮಸ್ಕಾರ. ನಾವು ಹಿಂದಿನ ಸೆಷನ್ ಅಲ್ಲಿ ನಾಮಪತ್ರದ ಸಲ್ಲಿಸುವಂತಹ ರೀತಿ ಏನು, ಸೂಚಕನಿಗೆ ಯಾವ ಯಾವ ನಿಬಂಧನೆಗಳಿದೆ, ಠೇವಣಿ ಹೇಗಿರಬೇಕು, ನಾಮಪತ್ರ ಸಲ್ಲಿಸಿದ ನಂತರ ಅದನ್ನು ಇಲೆಕ್ಷನ್ ಮಾನಿಟರಿಂಗ್ ಸಿಸ್ಟಮ್ಗೆ ಹೇಗೆ ಅದನ್ನು ಫೀಡ್ ಮಾಡುವಂಥದ್ದು ಮುಂತಾದವುಗಳನ್ನು ಡಿಸ್ಕಸ್ ಮಾಡಿದೆ. ಅದೇ ಈ ವಿಡಿಯೋದಲ್ಲಿ ನಾನು ನಿಮಗೆ ನಾಮಪತ್ರವನ್ನು ಪರಿಶೀಲಿಸುವಂಥದ್ದು ಹೇಗೆ, ನಾಮಪತ್ರದ ಪರಿಶೀಲನೆ ನಂತರ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುತ್ತಿದ್ರೆ ಅದರ ರೂಲ್ಸ್ಗಳೇನು, ಅದಾದ ನಂತರ ಅಂತಿಮವಾಗಿ ನಾಮಪತ್ರವನ್ನು ಕ್ರಮಬದ್ಧವಾಗಿ ನಾಮನಿರ್ದೇಶಿತವಾದಂತಹ ಪಟ್ಟಿಯನ್ನು ಹೇಗೆ ತಯಾರಿಸುವಂಥದ್ದು, ವರ್ಣಮಾಲೆಯ ವ್ಯವಸ್ಥೆ ಹೇಗೆ, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಈಗ ನನ್ನ ಹೆಸರು ಸತೀಶ KM ಅಂತೇಳಿ, ನಾನು ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಅಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ಮೊದಲನೇದಾಗಿ ನಾಮಪತ್ರದ ಪರಿಶೀಲನೆಯ ಕ್ರಮ ಹೇಗೆ, ನಾಮಪತ್ರ ಪರಿಶೀಲನೆಯ ಬಗ್ಗೆ ಅನುಸರಿಸಬೇಕಾದಂತಹ ವಿಧಾನವನ್ನು 17ನೇ ನಿಯಮದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಈ ನಾಮಪತ್ರ ಪರಿಶೀಲನೆ ಅಂತ ಹೇಳುವಂಥದ್ದು ಒಂದು ಇಂಪಾರ್ಟೆಂಟ್ ಮಹತ್ವದ ಜವಾಬ್ದಾರಿಯಾಗಿದೆ. ಖುದ್ದಾಗಿ ಚುನಾವಣಾಧಿಕಾರಿಗಳೇ ನಾಮಪತ್ರವನ್ನು ಪರಿಶೀಲಿಸತಕ್ಕದ್ದು. ಒಬ್ಬ ಅಭ್ಯರ್ಥಿಯು ಸ್ವತಃ ಅಥವಾ ಸೂಚಕರ ಮೂಲಕ ಒಂದಕ್ಕಿಂತ ಹೆಚ್ಚಿಗೆ ನಾಮಪತ್ರವನ್ನು ಸಲ್ಲಿಸಿದ್ರೆ ಅದನ್ನು ಒಂದರ ನಂತರದಂತೆ ಅದನ್ನು ಪರಿಶೀಲಿಸಬೇಕು. ಅಭ್ಯರ್ಥಿಯು ಸಲ್ಲಿಸಿದ ಎಲ್ಲ ನಾಮಪತ್ರವನ್ನು ಕೂಡ ಪರಿಶೀಲನೆ ಮಾಡತಕ್ಕದ್ದು. ಉದಾಹರಣೆಗೆ, ಒಂದು ಅಭ್ಯರ್ಥಿಯು 2 ನಾಮಪತ್ರವನ್ನು ಸಲ್ಲಿಸಿದ್ರೆ 1ನೇ ನಾಮಪತ್ರ ಕ್ರಮಬದ್ಧವಾಗಿದೆ ಆಗಿದ್ರೂ ಕೂಡ 2ನೇ ನಾಮಪತ್ರವನ್ನು ಕೂಡ ಅದನ್ನು ಪರಿಶೀಲಿಸತಕ್ಕದ್ದು. ನಾಮಪತ್ರದಲ್ಲಿ ಅಭ್ಯರ್ಥಿಯ ಹಾಗೂ ಸೂಚಕರ ಸಹಿ ಇಲ್ಲದಿದ್ರೆ ಆ ನಾಮಪತ್ರವನ್ನು ತಿರಸ್ಕರಿಸಬೇಕು. ರಾಜ್ಯ ಚುನಾವಣಾ ಆಯೋಗ ನೀಡಿದಂತಹ ಘೋಷಣಾ ಪತ್ರವನ್ನು ಅಭ್ಯರ್ಥಿಯು ನೀಡದೇ ಹೋದಲ್ಲಿ ಅಂತಹುದನ್ನು ತಿರಸ್ಕರಿಸತಕ್ಕದ್ದು. ನಾಮಪತ್ರದೊಂದಿಗೆ ಠೇವಣಿಯನ್ನು ಸಂದಾಯ ಮಾಡಿದಂತಹ ಠೇವಣಿ ಇರಿಸಿದ್ದಲ್ಲಿ ಮಾತ್ರ ನಾಮಪತ್ರವು ಸಿಂಧುವಾಗ್ತದೆ. ಚುನಾವಣಾ ಕ್ಷೇತ್ರಕ್ಕೆ, ಉದಾಹರಣೆಗೆ ಮೀಸಲಿರಿಸಿದಂತಹ ಚುನಾವಣಾ ಕ್ಷೇತ್ರಕ್ಕೆ ಆ ಕ್ಷೇತ್ರದ ನಿಯಮಗಳಂತೆ ಇರುವಂತಹ ನಾಮಪತ್ರಗಳನ್ನು ಮಾತ್ರ ನಾವು ಒಪ್ಪಿಕೊಳ್ಳತಕ್ಕದ್ದು. ಗ್ರಾಮ ಪಂಚಾಯಿತಿಯ ಸದಸ್ಯನಾಗಲು ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು ನಾಮಪತ್ರ ಪರಿಶೀಲಿಸುವ ದಿನಾಂಕಕ್ಕೆ. ಯಾವುದೇ ಅಭ್ಯರ್ಥಿಯ ನಾಮಪತ್ರವನ್ನು ಅಸಿಂಧು ಅಂತೇಳಿ ಪರಿಗಣಿಸುತ್ತಿದ್ರೆ, ಕ್ರಮಬದ್ಧವಾಗಿಲ್ಲ ಅಂತೇಳಿ ನಿರ್ಧರಿಸುತ್ತಿದ್ರೆ ಅದಕ್ಕೆ ಸ್ಪಷ್ಟವಾದ ಕಾರಣಗಳನ್ನು ನೀಡಿ ಅದನ್ನು ಸ್ಪಷ್ಟೀಕರಿಸತಕ್ಕದ್ದು. ಗ್ರಾಮ ಪಂಚಾಯತ್ ಚುನಾವಣೆಗೆ ಸಂಬಂಧಿಸಿದಂತೆ ಒಬ್ಬ ಅಭ್ಯರ್ಥಿಯು ಗರಿಷ್ಠ ಒಂದು ಕ್ಷೇತ್ರಕ್ಕೆ 4 ನಾಮಪತ್ರವನ್ನು ಸಲ್ಲಿಸಬಹುದು. ಕ್ರಮಬದ್ಧವಾಗಿರುವ ಒಂದು ನಾಮಪತ್ರವನ್ನು ಒಪ್ಪಿಕೊಳ್ಳುವಂಥದ್ದು. ಒಂದು ಕ್ಷೇತ್ರಕ್ಕೆ ಒಂದಕ್ಕಿಂತ ಹೆಚ್ಚಿನ ಸ್ಥಾನಗಳಿದ್ದು ಅವುಗಳಲ್ಲಿ ಮೀಸಲಿರಿಸುವ ಸ್ಥಾನಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿಯು, ಇದು ವೆರಿ ಇಂಪಾರ್ಟೆಂಟ್ ನೋಡಿ, ಒಂದು ಕ್ಷೇತ್ರದಲ್ಲಿ ಒಂದಕ್ಕಿಂತ ಹೆಚ್ಚಿನ ಸ್ಥಾನ ಇದ್ದು ಅವುಗಳಲ್ಲಿ ಮೀಸಲಿರಿಸಿದ ಸ್ಥಾನಕ್ಕೆ ಸ್ಪರ್ಧಿಸಬಲ್ಲಂತಹ ಅಭ್ಯರ್ಥಿಯು ಚುನಾವಣೆ ನಿಯಮದ ಪ್ರಕಾರ ಸಾಮಾನ್ಯ ಸ್ಥಾನಕ್ಕೂ ಕೂಡ ಅಭ್ಯರ್ಥಿಯಾಗಿರ್ತಾರೆ. ಅಂದ್ರೆ ಮೀಸಲಿರುವ ಸ್ಥಾನಕ್ಕೆ ಈಗ ಸ್ಪರ್ಧಿಸುವ ಅಭ್ಯರ್ಥಿಯು ಅದೇ ಕ್ಷೇತ್ರದಲ್ಲಿರುವ ಸಾಮಾನ್ಯ ಸ್ಥಾನಕ್ಕೂ ಕೂಡ ಅವನು ಅಭ್ಯರ್ಥಿಯೇ. ಅವನು ಪ್ರತ್ಯೇಕವಾದಂತಹ ನಾಮಪತ್ರವನ್ನು ಸಲ್ಲಿಸುವಂತಹ ಅವಶ್ಯಕತೆ ಇಲ್ಲ. ಏಕೆಂದರೆ ಅವನು ಮೀಸಲಿರುವ ಸ್ಥಾನದಿಂದ ಆಯ್ಕೆಯಾಗದಿದ್ರೆ, ಉದಾಹರಣೆಗೆ ಮೀಸಲು ಸ್ಥಾನದಲ್ಲಿ ಅವನು ಸೋತರೆ ಅವನಿಗೆ ಸಾಮಾನ್ಯ ಸ್ಥಾನದಲ್ಲಿ ಆಯ್ಕೆ ಆಗುವಂತಹ ಅವಕಾಶ ಇದೆ. ಅವನು ಪ್ರತ್ಯೇಕವಾದಂತಹ ನಾಮಪತ್ರವನ್ನು ಕೊಡುವಂತಹ ಅಗತ್ಯತೆ ಇಲ್ಲ. ಒಂದು ವೇಳೆ ಒಂದು ಅಭ್ಯರ್ಥಿಯು ಒಂದು ಕ್ಷೇತ್ರದಲ್ಲಿ ಒಂದಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ರೆ ಮೇಲಿನ ವಿಷಯವನ್ನು ತಿಳಿಸಿ ಒಂದೇ ಕ್ಷೇತ್ರದಲ್ಲಿ 2 ವ್ಯಕ್ತಿಯು ಸ್ಪರ್ಧಿಸಲು ಸಾಧ್ಯವಿಲ್ಲದೆ ಇರುವುದರಿಂದ ಆತನ ನಾಮಪತ್ರದಲ್ಲಿ ಮೀಸಲಾತಿ ಸ್ಥಾನಕ್ಕೆ ನೀಡುವ ನಾಮಪತ್ರವನ್ನು ಒಪ್ಪಿಕೊಳ್ಳುವಂಥದ್ದು. ಯಾವುದೇ ಅಭ್ಯರ್ಥಿಯು ಎಲ್ಲಾ ನಾಮಪತ್ರವನ್ನು ತಿರಸ್ಕಾರ ಮಾಡಿದ್ದಲ್ಲಿ ಅದಕ್ಕೆ ಲಿಖಿತ ಕಾರಣವನ್ನು ನೀಡಬೇಕು. ಅದರ ದೃಢೀಕೃತ ಪ್ರತಿಯನ್ನು ಕೂಡ ಅವನಿಗೆ ನೀಡಬೇಕು. ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ SOP, ಚುನಾವಣಾ ಆಯೋಗ ನೀಡಿದ SOP ಹೇಗಿದೆ? ನಾಮಪತ್ರ ಪರಿಶೀಲನೆಯನ್ನು ಕ್ಷೇತ್ರವಾರು ಹಾಜರಿರುವ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಮಾಡಬೇಕು. ಕ್ಷೇತ್ರವಾರು ಪರಿಶೀಲನೆ ಮಾಡುವಾಗ ಆ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಮಾತ್ರ ಅಥವಾ ಸೂಚಕನಿಗೆ ಮಾತ್ರ ಪ್ರವೇಶಿಸಲು ಅನುಮತಿಸಬೇಕು.
ಒಂದು ವೇಳೆ ಕ್ಷೇತ್ರದಲ್ಲಿ 4 ನಾಮಪತ್ರ ರಿಸೀವ್ ಆಗಿದ್ರೆ ಆ ಕ್ಷೇತ್ರದ 4 ಅಭ್ಯರ್ಥಿಗಳನ್ನು ಅಥವಾ ಅವನಿಗೆ ಸಂಬಂಧಪಟ್ಟ ಸೂಚಕನನ್ನು ಮಾತ್ರ ಒಳಗೆ ಬಿಡತಕ್ಕದ್ದು. ಅಭ್ಯರ್ಥಿಗಳು ಪ್ರವೇಶಿಸುವ ಮುನ್ನ ಕೈಗಳನ್ನು ಸ್ಯಾನಿಟೈಸ್ ಮಾಡಿ ಮುಖಕ್ಕೆ ಫೇಸ್ ಶೀಲ್ಡ್ ಹಾಕಿ ಬರುವಂತದ್ದು ಕಡ್ಡಾಯವಾಗಿರುತ್ತದೆ. ಸಾಮಾಜಿಕ ಅಂತರವನ್ನು ಕಾಪಾಡಬೇಕು. ಸೋಂಕಿತ ಅಭ್ಯರ್ಥಿಯ ಪರವಾಗಿ ಸೂಚಕರು ಮಾತ್ರ ಹಾಜರಾಗಬೇಕು. ನಾಮಪತ್ರದ ಪರಿಶೀಲನೆ ಮಾಡುವಂಥದ್ದು ಏನು? ಅಧಿನಿಯಮದ ಮೇರೆಗೆ ಸ್ಥಾನವನ್ನು ಭರ್ತಿ ಮಾಡಲು ಆಯ್ಕೆಯಾಗುವುದಕ್ಕೆ ಅರ್ಹತೆಯನ್ನು ಪಡೆದಿರಬೇಕು ಅಥವಾ ಅನರ್ಹನಾಗಿರುವುದನ್ನು ನಾವು ಪರೀಕ್ಷಿಸಬೇಕು. ಅರ್ಹತೆ ಮತ್ತು ಅನರ್ಹತೆಯ ಪ್ರಕರಣಗಳನ್ನು ಚೆನ್ನಾಗಿ ನೋಡಬೇಕು. ಅಭ್ಯರ್ಥಿಯ ನಾಮಪತ್ರದ ಮೇಲಿನ ಅಭ್ಯರ್ಥಿಯು ಸೂಚಕನ ಸಹಿಯು ನಿಜವಾದುದಲ್ಲದೆ ಅಂತಹ ಅಭ್ಯರ್ಥಿಯ ನಾಮಪತ್ರವನ್ನು ತಿರಸ್ಕರಿಸಬಹುದು. ಪ್ರತಿಯೊಂದು ನಾಮಪತ್ರದ ಮೇಲೆ ಅದನ್ನು ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ತೀರ್ಮಾನವನ್ನು ಹಿಂಬರದ ಮೂಲಕ ನಾವು ಮಾಡತಕ್ಕದ್ದು. ಈಗ ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ ಕೆಲವೊಂದು ಹುದ್ದೆಗಳು ಲಾಭದಾಯಕ ಹುದ್ದೆಗಳು ಅಂತೇಳಿ ಚುನಾವಣಾ ಆಯೋಗವು ಅಥವಾ ನಮ್ಮ ಚುನಾವಣಾ ಆಯೋಗವು ಹೇಳಿರ್ತದೆ. ಅದು ಯಾವ್ದು ಅಂತೇಳಿ ನೋಡುವಂಥದ್ದು. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಖಾಯಂ ನೌಕರರು ಗ್ರಾಮ ಪಂಚಾಯತಿಯ ಸದಸ್ಯನಾಗಲು ಅನರ್ಹನಾಗುತ್ತಾನೆ. ಅಂತವರ ಕೈಯಿಂದ ನಾಮಪತ್ರ ತೆಗೊಳ್ಬಾರ್ದು. ಅದು ಅನರ್ಹತೆಯ ಪ್ರಕರಣ ಆಗ್ತದೆ. ವಿಶ್ವವಿದ್ಯಾಲಯ ಅಥವಾ ಕಾಲೇಜುಗಳು ಅಥವಾ ವಿಶ್ವವಿದ್ಯಾಲಯ ಇಲಾಖೆಗಳಲ್ಲಿ ಕೆಲಸ ಮಾಡುವ ಉಪಾಧ್ಯಾಯರು ಹಾಗೂ ಉಪನ್ಯಾಸಕರು, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಸಾರ್ವಜನಿಕ ಉದ್ಯಮಿಯ ನೌಕರರು, ರಾಷ್ಟ್ರೀಕೃತ ಬ್ಯಾಂಕಿನ ನೌಕರರು, ಪಂಚಾಯಿತಿ ಹಾಗೂ ಮುನ್ಸಿಪಾಲಿಟಿ ನೌಕರರು, ಕೆಪಿಟಿಸಿಎಲ್ ಬೆಸ್ಕಾಂ ಇತ್ಯಾದಿ ಸರ್ಕಾರಿ ಸಂಸ್ಥೆಗಳಲ್ಲಿ ತಾತ್ಕಾಲಿಕ ಹಾಗೂ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುವವರು. ಲಾಭದಾಯಕವಲ್ಲದ ಹುದ್ದೆಗಳು ಯಾವ್ದ್ಯಾವುದು? ಇಂಥವರು ಪಂಚಾಯಿತಿಯ ಸದಸ್ಯನಾಗಲು ಅರ್ಹರಾಗ್ತಾರೆ. ಅನುದಾನಿತ ಶಾಲೆ ಮತ್ತು ಕಾಲೇಜುಗಳ ಸಿಬ್ಬಂದಿ, ರಾಷ್ಟ್ರೀಕೃತಗೊಳ್ಳದ ಬ್ಯಾಂಕ್ಗಳ ನೌಕರರು, ಗ್ರಾಮ ಸಹಾಯಕರು, ಪಡಿತರ ಅಂಗಡಿಯನ್ನು ಹೊಂದಿರುವವರು, ಸಹಕಾರಿ ಸಂಘಗಳ ಅಥವಾ ಸಹಕಾರಿ ಬ್ಯಾಂಕ್ಗಳ ಕಾರ್ಯದರ್ಶಿ ಮತ್ತು ನೌಕರರು, ಅಂಗನವಾಡಿ ಕಾರ್ಯಕರ್ತರು, ಗ್ರಂಥಾಲಯಗಳ ಮೇಲ್ವಿಚಾರಕರಾಗಿ ದುಡಿಯುವವರು, ಬಿಸಿಯೂಟ ಯೋಜನೆಯಡಿ ನೇಮಕಗೊಂಡವರು. ಇಷ್ಟು ಜನವು ಕೂಡ ಗ್ರಾಮ ಪಂಚಾಯತಿಯ ಸದಸ್ಯನಾಗಲು ಅರ್ಹತೆ ಹೊಂದಿರುತ್ತಾನೆ. ಇದಾದ ಮೇಲೆ ನಾಮಪತ್ರ ಪರಿಶೀಲನೆಯಾದ ನಂತರ ನಾವು ಸಿಂಧುವಾದ ನಾಮನಿರ್ದೇಶಿತರಾದಂತಹ ಉಮೇದುವಾರರ ಪಟ್ಟಿಯನ್ನು ನಾವು ತಯಾರಿಸಬೇಕಾಗುತ್ತೆ. ಕ್ಷೇತ್ರವಾರು ಕ್ರಮಬದ್ಧವಾಗಿ ಇರುವಂತಹ ನಾಮನಿರ್ದೇಶಿತರ ಪಟ್ಟಿಯನ್ನು ನಾವು ತಯಾರಿಸಬೇಕಾಗ್ತದೆ. ಇದನ್ನು ನಾವು ಫಾರ್ಮ್ ನಂಬರ್ 7 ನಲ್ಲಿ ಮಾಡ್ತೇವೆ. ಕ್ರಮಬದ್ಧವಾಗಿ ಅಂಗೀಕರಿಸಿದ ನಾಮನಿರ್ದೇಶಿತರಾದಂತಹ ಪಟ್ಟಿ, ಫಾರ್ಮ್ ನಂಬರ್ 7. ಇದು ನಾಮಪತ್ರ ಪರಿಶೀಲನೆ ಆದ ಕೂಡಲೇ ಮಾಡುವಂತಹ ಕೆಲಸ. ಒಂದಕ್ಕಿಂತ ಹೆಚ್ಚು ನಾಮಪತ್ರ ಸಿಂಧು ಆಗಿದ್ರೂ ಕೂಡ ನಾವು ಒಂದೇ ಉಮೇದುವಾರರ ಪಟ್ಟಿಯಲ್ಲಿ ಒಂದನ್ನೇ ನಾವು ಬರೆಯುವಂಥದ್ದು. ಉಮೇದುವಾರರ ಹೆಸರನ್ನು ಕನ್ನಡ ವರ್ಣಮಾಲೆಯ ಅಕ್ಷರದಂತೆ ನಮೂದಿಸತಕ್ಕದ್ದು. ಒಂದು ವೇಳೆ ನಾಮನಿರ್ದೇಶಿತವಾದ ಪಟ್ಟಿ ಆದ ನಂತರ ನನ್ನ ಹೆಸರು ತಪ್ಪಾಗಿದೆ ಅಂತೇಳಿ ಯಾವುದಾದ್ರೂ ಅಭ್ಯರ್ಥಿಯು ನಿಮಗೆ ಲಿಖಿತವಾಗಿ ಕೊಟ್ಟಲ್ಲಿ ಅವನ ಬರಹದ ವಿಧಾನವನ್ನು ಪರಿಷ್ಕರಿಸಿ ನಾಮನಿರ್ದೇಶಿತವಾದ ಪಟ್ಟಿಯನ್ನು ತಯಾರಿಸ್ತೇನೆ. ಅದಾದ ನಂತರ ಉಮೇದುವಾರರ ಪಟ್ಟಿಯನ್ನು ನಮ್ಮ ನೋಟಿಸ್ ಬೋರ್ಡಿನಲ್ಲಿ ನಾವು ಹಾಕಬೇಕಾಗ್ತದೆ. ಗ್ರಾಮ ಪಂಚಾಯತಿಯ ನೋಟಿಸ್ ಬೋರ್ಡ್ ಅಲ್ಲಿ ನಾವು ಹಾಕಬೇಕಾಗ್ತದೆ. ಅದರ ಸ್ಕ್ಯಾನ್ಡ್ ಕಾಪಿಯನ್ನು ತಹಶೀಲ್ದಾರ್ ಆಫೀಸಿಗೆ ಕಳಿಸಬೇಕಾಗ್ತದೆ. ಇದು ಕ್ರಮಬದ್ಧವಾಗಿ ನಾಮನಿರ್ದೇಶಿತರಾದಂತಹ ಪಟ್ಟಿಯ ಫಾರ್ಮ್ಯಾಟ್. ಇದು ಕೈಪಿಡಿಯಲ್ಲಿ ಪುಟ ನಂಬರ್ 105ರಲ್ಲಿದೆ. ಇದರಲ್ಲಿ ಅಭ್ಯರ್ಥಿಯ ಹೆಸರು, ಗಂಡನ ಹೆಸರು, ಅಭ್ಯರ್ಥಿಯ ವಿಳಾಸ ಇರ್ತದೆ. ಅದಾದ ನಂತರ ಇದನ್ನೇ ನಾಮಿನೇಷನ್ ಸ್ಕ್ರೂಟಿಯನ್ನು ನಾಮಪತ್ರ ಪರಿಶೀಲನೆಯನ್ನು ನಮ್ಮ ಸಾಫ್ಟ್ವೇರ್ ಅಲ್ಲಿ ಹೇಗೆ ಮಾಡುದು? ನಾವು ಆಲ್ರೆಡಿ ಕ್ಯಾಂಡಿಡೇಟ್ ಪ್ರೊಫೈಲ್ ಅಲ್ಲಿ ಅವನ ಡೀಟೇಲ್ ಅನ್ನು ಫಿಲ್ ಮಾಡಿದ್ದೇವೆ. ಈಗ ನಾವು ಹೋಗುವಂಥದ್ದು ಈಗ ಸ್ಕ್ರೂಟಿನಿ. ಇದನ್ನು ಕ್ಲಿಕ್ ಮಾಡ್ತೇವೆ. ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ಸ್ಕ್ರೂಟಿನಿಯನ್ನು ಕ್ಲಿಕ್ ಮಾಡ್ತೇವೆ. ಸ್ಕ್ರೂಟಿನಿಯನ್ನು ಕ್ಲಿಕ್ ಮಾಡಿದ ತಕ್ಷಣ ಯಾವ ಕ್ಷೇತ್ರ ಅಂತೇಳಿ ಕೇಳ್ತದೆ. ನಾವು ಮಾಡುವಂಥದ್ದು ಕ್ಷೇತ್ರವಾರು ನಾಮಪತ್ರ ಪರಿಶೀಲನೆ. ಕ್ಷೇತ್ರವನ್ನು ಸೆಲೆಕ್ಟ್ ಮಾಡಿದ ಕೂಡಲೇ ಈ ರೀತಿ ಬರ್ತದೆ. ಇದರಲ್ಲಿ ಕೊಣಾಜೆ 1ರಲ್ಲಿ ಒಟ್ಟು 5 ನಾಮಪತ್ರ ಸ್ವೀಕೃತವಾಗಿದೆ. ಆ 5ರನ್ನು ಕೂಡ ನಮಗೆ ಪ್ರತಿಯೊಬ್ಬರನ್ನು ಇಲ್ಲಿ ಅಂಗೀಕರಿಸು ಅಥವಾ ತಿರಸ್ಕರಿಸು ಅಂತ ಹೇಳುವ ಆಪ್ಷನ್ ಇದೆ. ನಾಮಪತ್ರ ಪರಿಶೀಲನೆ ಆದ ನಂತರ ಅದನ್ನು ನಾವು ಸಾಫ್ಟ್ವೇರ್ ಅಲ್ಲಿ ಎಂಟ್ರಿ ಮಾಡುವಂತ. ಇಲ್ಲಿ ಅಂಗೀಕರಿಸು ಅಥವಾ ತಿರಸ್ಕರಿಸುವ ಆಪ್ಷನ್ ಅನ್ನು ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಹೇಳುವ ಬಟನ್ ಇದೆ, ಸಬ್ಮಿಟ್ ಮಾಡುವಂತ.
ಒಂದು ತಿಳ್ಕೊಳ್ಬೇಕು, ಎಲ್ಲಾ ಚುನಾವಣಾಧಿಕಾರಿಗಳು ಗಮನವಿಟ್ಟು ತಿಳ್ಕೊಳ್ಬೇಕು. ನೀವು ಇಲ್ಲಿ ಅಂಗೀಕರಿಸು ಅಥವಾ ತಿರಸ್ಕರಿಸು ಅಂತ ಹೇಳುವುದನ್ನು ಹಾಕಿದ ತಕ್ಷಣ ಈ ನಾಮಪತ್ರಗಳು ಇಷ್ಟು ನಾಮಪತ್ರಗಳು ಮಾತ್ರ ಉಳಿದುಕೊಳ್ತವೆ, ಈ ಅಂಗೀಕರಿಸುವ ನಾಮಪತ್ರವು ಮಾತ್ರ ಉಳ್ಕೊಳ್ತದೆ. ಇದು ಕೂಡಲೇ ಬೆಂಗಳೂರಲ್ಲಿ ಇರುವಂತಹ ಚುನಾವಣಾ ಆಯೋಗದ ಸರ್ವರಿಗೆ ಅಪ್ಡೇಟ್ ಆಗ್ತದೆ. ಆದ್ರಿಂದ ಇದು ಚುನಾವಣಾ ಆಯೋಗಕ್ಕೆ ಡೈರೆಕ್ಟ್ ಆಗಿ ನೀವು ಫೀಡ್ ಮಾಡುವುದರಿಂದ ಈ ಅಂಗೀಕರಿಸು ತಿರಸ್ಕರಿಸು ಅಥವಾ ಈ ಸ್ಕ್ರೂಟಿನಿ ಮುಂತಾದ ಸ್ಟೆಪ್ಸ್ಗಳಲ್ಲಿ ಜಾಗರೂಕತೆಯಿಂದ ತಪ್ಪಿಲ್ಲದೆ ಫೀಡ್ ಮಾಡುವಂತಹ ಕೆಲಸ ಚುನಾವಣಾಧಿಕಾರಿಗಳದ್ದಾಗಿರುತ್ತದೆ. ಆದ್ರಿಂದ ತಪ್ಪಿಲ್ಲದೆ ಇದರಲ್ಲಿ ಎಂಟ್ರಿಯನ್ನು ಮಾಡಬೇಕಾಗ್ತದೆ. ಅದಾದ ನಂತರ ನಿಮಗೆ ಬರುವಂತದ್ದು ಫಾರ್ಮ್ ನಂಬರ್ ಸ್ಕ್ರೂಟಿನಿಯಲ್ಲಿ ಅಂಗೀಕರಿಸುವ ಅಥವಾ ತಿರಸ್ಕರಿಸನ್ನು ಫೀಡ್ ಮಾಡಿದ್ದೇವೆ. ಇನ್ನು ಕ್ರಮಬದ್ಧವಾಗಿ ನಾಮನಿರ್ದೇಶಿತರಾದಂತಹ ಪಟ್ಟಿಯನ್ನು ಪ್ರಿಂಟ್ಔಟ್ ಅನ್ನು ತೆಗೆಯುವಂತದ್ದು. ಇದು ನಮ್ಮ ಫಾರ್ಮ್ ನಂಬರ್ 7 ರಿಪೋರ್ಟ್ ಸೆಕ್ಷನ್ಗೆ ಹೋಗ್ತೇವೆ. ರಿಪೋರ್ಟ್ ಸೆಕ್ಷನ್ಗೆ ಹೋಗಿ ಫಾರ್ಮ್ ನಂಬರ್ 7ಗೆ ಹೋಗ್ತೇವೆ. ಅದಾದ ಕೂಡಲೇ ಯಾವ ಕ್ಷೇತ್ರ ಅಂತೇಳಿ ಕೇಳ್ತದೆ. ಕ್ಷೇತ್ರ ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಕ್ರಮಬದ್ಧವಾಗಿ ನಾಮನಿರ್ದೇಶಿತರಾದಂತಹ ಪಟ್ಟಿಯ ಫಾರ್ಮ್ಯಾಟ್ ನಿಮಗೆ ಸಿಗ್ತದೆ. ಇದನ್ನು ನಾವು ಇಲ್ಲಿ ಎಕ್ಸ್ಪೋರ್ಟ್ ಮಾಡಬಹುದು ಅಥವಾ ಪ್ರಿಂಟ್ ತೆಗೆದು ರಿಟರ್ನಿಂಗ್ ಅಧಿಕಾರಿಗಳ ಸಹಿ ಹಾಕಿ ನೋಟಿಸ್ ಬೋರ್ಡಿನಲ್ಲಿ ಪ್ರದರ್ಶಿಸುವುದು, ಅದೇ ಒಂದು ಕಾಪಿಯನ್ನು ಸ್ಕ್ಯಾನ್ ಮಾಡಿ ತಹಶೀಲ್ದಾರ್ ಆಫೀಸ್ಗೆ ಕಳಿಸುವಂಥದ್ದು. ಇದು ಇಷ್ಟು ಫಾರ್ಮ್ ನಂಬರ್ 7. ಅದಾದ ನಂತರ ನಾಮಪತ್ರ ಪರಿಶೀಲನೆ ಆಯಿತು. ಪರಿಶೀಲನೆ ಆದ ನಂತರ ಕ್ರಮಬದ್ಧವಾಗಿ ನಾಮನಿರ್ದೇಶಿತವಾದಂತಹ ಪಟ್ಟಿ ಆಯಿತು. ಅದಾದ ನಂತರ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುತ್ತಿದ್ರೆ ನಿಮ್ಮ 18ರ ಪ್ರಕಾರ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಯಾವುದೇ ಉಮೇದುವಾರನು ನಮೂನೆ 8ರಲ್ಲಿ ಹಿಂತೆಗೆದುಕೊಳ್ಳಿಕ್ಕಿರುವಂತಹ ಅಪ್ಲಿಕೇಶನ್ ನಮೂನೆ 8ರಲ್ಲಿ ನಿಗದಿ ಮಾಡಿದ ದಿನಾಂಕದಂದು 3 ಗಂಟೆಯವರೆಗೆ 3 ಗಂಟೆಯ ಒಳಗಡೆ ಸ್ವತಃ ಅಥವಾ ಲಿಖಿತ ಹೇಳಿಕೆಯಲ್ಲಿ ಅವನ ಸೂಚಕನ ಮೂಲಕ ಅಥವಾ ಚುನಾವಣಾ ಏಜೆಂಟಿನ ಮೂಲಕ ಉಮೇದುವಾರಿಕೆ ಹಿಂತೆಗೆದುಕೊಳ್ಳುವ ಬಗ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಉಮೇದುವಾರಿಕೆ ಹಿಂತೆಗೆದುಕೊಳ್ಳುವ ನೋಟಿಸ್ ಫಾರ್ಮ್ ನಂಬರ್ 8 ನಿಮಗೆ ಸಿಕ್ಕಿದ ಕೂಡಲೇ ಅದರ ಮೇಲೆ ದಿನಾಂಕ ಮತ್ತು ವೇಳೆಯನ್ನು ಖಂಡಿತವಾಗಿ ಕಡ್ಡಾಯವಾಗಿ ಬರೆಯತಕ್ಕದ್ದು. ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವ ನೋಟಿಸ್ ಅನ್ನು ನೀಡಿದ ಯಾವುದೇ ವ್ಯಕ್ತಿಗೆ ಉಮೇದುವಾರಿಕೆಯನ್ನು ನೋಟಿಸ್ ಅನ್ನು ರದ್ದುಗೊಳಿಸುವ ಅವಕಾಶ ನೀಡತಕ್ಕದ್ದಲ್ಲ. ಒಮ್ಮೆ ನಿಮಗೆ ನಮೂನೆ 8ರಲ್ಲಿ ಫಾರ್ಮ್ ನಂಬರ್ 8 ಬಂದ್ರೆ ಅದನ್ನು ರದ್ದುಗೊಳಿಸುವಂತಹ ಪ್ರಶ್ನೆ ಇಲ್ಲ. ಆದ್ರಿಂದ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವ ನೋಟಿಸ್ ಬಂದ್ರೆ ಅದನ್ನು ರದ್ದುಗೊಳಿಸುವ ಅವಕಾಶ ಅಭ್ಯರ್ಥಿಗಳಿಗೆ ಇಲ್ಲ. ಹಿಂತೆಗೆದುಕೊಳ್ಳುವ ನೋಟಿಸಿನ ಬಗ್ಗೆ ಫಾರ್ಮ್ ನಂಬರ್ 8ನ ಬಗ್ಗೆ ನಾವು ಅದರ ನೈಜತೆಯನ್ನು ಪರಿಶೀಲಿಸಿ ಒಪ್ಪಿಕೊಳ್ಳುವಂತಹದ್ದು. ಒಂದು ವೇಳೆ ಅದರಲ್ಲಿರುವಂತಹ ಅಭ್ಯರ್ಥಿಯ ಸಹಿ, ಸೂಚಕನ ಸಹಿ, ನಾಮಪತ್ರದಲ್ಲಿರುವಂತಹ ಅಭ್ಯರ್ಥಿಯ ಸಹಿ, ಸೂಚಕನ ಸಹಿಯೊಂದಿಗೆ ತಾಳೆಯನ್ನು ಮಾಡಿ ಅದರ ನೈಜತೆಯನ್ನು ಪರಿಶೀಲಿಸುವಂತದ್ದು ಚುನಾವಣಾಧಿಕಾರಿಯ ಕರ್ತವ್ಯವಾಗಿರುತ್ತದೆ. ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವುದಕ್ಕೆ ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ ಏನು SOPಗಳಿದೆ ಅದೇ ಮುಂದುವರಿತದೆ. ಅದನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಈ ನೋಟಿಸ್ ಹೇಗಿರ್ತದೆ ಅಂತ ಹೇಳಿದ್ರೆ ರಿಟರ್ನಿಂಗ್ ಪುಟ ಸಂಖ್ಯೆ 106ರಲ್ಲಿದೆ. ರಿಟರ್ನಿಂಗ್ ಅಧಿಕಾರಿಯವರಿಗೆ ಮೇಲ್ಕಂಡ ಚುನಾವಣೆಯಲ್ಲಿ ಕ್ರಮಬದ್ಧವಾಗಿ ನಾಮನಿರ್ದೇಶನದಂತ ಅಭ್ಯರ್ಥಿ ಅವನ ಹೆಸರು ಆದ ನಾನು ನನ್ನ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುತ್ತೇನೆ ಅಂತೇಳಿ ಅಭ್ಯರ್ಥಿಯ ಸಹಿ ಇರ್ತದೆ. ಕೆಳಗಡೆ ಸಮಯ ದಿನಾಂಕ ಅನ್ನು ರಿಟರ್ನಿಂಗ್ ಅಧಿಕಾರಿಗಳು ಬರೆದು ಅದನ್ನು ಅವರಿಗೆ ಅದರ ಸ್ವೀಕೃತಿಯನ್ನು ಬೇಕಾದ್ರೆ ನೀಡಬಹುದು. ನಾಮಪತ್ರ ಇದು ಪುಟ ಸೆಕೆಂಡ್ ಪಾರ್ಟ್. ಅದರ ಸ್ವೀಕೃತಿಯ ಬಗೆಗೆ ಅದನ್ನು ತೆಕ್ಕೊಂಡ ಬಗ್ಗೆ ಅದರ ಸ್ವೀಕೃತಿಯನ್ನು ನಾವು ಅವರಿಗೆ ನೀಡಬೇಕಾಗ್ತದೆ. ಆ ಪಾರ್ಟ್ ಇದೆ ಪುಟ ಸಂಖ್ಯೆ 106ರಲ್ಲಿ ಇದೆ. ಅದಾದ ನಂತರ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕದವರೆಗೆ ಪ್ರತಿದಿನ ಸಾಯಂಕಾಲ 3 ಗಂಟೆಗೆ ಉಮೇದುವಾರಿಕೆಯನ್ನು ಯಾರ್ಯಾರು ಹಿಂತೆಗೆದುಕೊಂಡಿದ್ದಾರೆ ಅವರ ಲಿಸ್ಟ್ ಅನ್ನು ಪ್ರಪತ್ರ 9ರಲ್ಲಿ ನಾವು ನೋಟಿಸ್ ಬೋರ್ಡಿನಲ್ಲಿ ಹಾಕಬೇಕು. ತಹಶೀಲ್ದಾರ್ ಕಚೇರಿಗೆ ನಾವು ಸಲ್ಲಿಸಬೇಕು. ಅದರದ್ದು ಫಾರ್ಮೆಟ್ ಹೇಗಿರ್ತದೆ ಅಂತ ಹೇಳಿದ್ರೆ ಯಾರು ಉಮೇದುವಾರಿಕೆಯನ್ನು ಹಿಂತೆಗೆದುಕೊಂಡಿದ್ದೀರಿ ಅವರ ಕ್ಷೇತ್ರವಾರು ಪಟ್ಟಿ ಇದರಲ್ಲಿ ಇರ್ತದೆ. ಅದನ್ನು ನಾವು ಫಾರ್ಮ್ ನಂಬರ್ 9 ಅಂತೇಳಿ ಕರಿತೇವೆ. ಅದನ್ನು ನಾವು ನೋಟಿಸ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕಾಗ್ತದೆ. ನಂತರ ತಹಶೀಲ್ದಾರ್ ಆಫೀಸಿಗೆ ಸ್ಕ್ಯಾನ್ ಮಾಡಿ ಸೆಂಡ್ ಮಾಡಬೇಕಾಗ್ತದೆ. ಈ ಪ್ರಪತ್ರ 9ರನ್ನು ಕೂಡ ನಾವು ನಮ್ಮ EMS ಸಾಫ್ಟ್ವೇರ್ ಅಲ್ಲಿ ನಾವು ಮಾಡಬೇಕಾಗ್ತದೆ. ಒಂದು ವೇಳೆ ಫಾರ್ಮ್ 8 ಬಂದ ಕೂಡಲೇ
ಹಿಂತೆಗೆದುಕೊಳ್ಳುವ ನೋಟಿಸು ನಿಮಗೆ ಸಿಕ್ಕಿದ ಕೂಡಲೇ, ಒಪ್ಪಿದ ಕೂಡಲೇ ವಿಡ್ರಾವಲ್ ಅಂತೇಳಿ ಒಂದು ಆಪ್ಷನ್ ಇದೆ ನಾಮಿನೇಷನ್ ಅಲ್ಲಿ, ಅಲ್ಲಿಗೆ ನಾವು ಹೋಗ್ಬೇಕಾಗ್ತದೆ. ವಿಡ್ರಾವಲ್ಗೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಕ್ಷೇತ್ರವನ್ನು ಆಯ್ಕೆ ಮಾಡ್ಲಿಕ್ಕೆ ಕೇಳ್ತದೆ. ಕ್ಷೇತ್ರವನ್ನು ಸಿಲೆಕ್ಟ್ ಮಾಡಿ ಈ ರೀತಿ ಎಲ್ಲಾ ಕ್ಷೇತ್ರದಲ್ಲಿ ಕ್ರಮಬದ್ಧವಾಗಿ ನಿರ್ದೇಶಿತರಾದಂತಹ ಪಟ್ಟಿ ಇರ್ತದೆ. ಅದರಲ್ಲಿ ಯಾರು ವಿಡ್ರಾ ಮಾಡಿದ್ದಾರೆ ಅವರದನ್ನು ಟಿಕ್ ಹಾಕಿ ಅಲ್ಲಿ ಒಂದು ಶರ ಬರಿಬೇಕಾಗ್ತದೆ, ನಾಮಪತ್ರವನ್ನು ಹಿಂಪಡೆದಿದ್ದಾರೆ ಅಂತೇಳಿ. ಅದನ್ನು ಸಬ್ಮಿಟ್ ಕೊಟ್ಟ ತಕ್ಷಣ ನಮ್ಮ ಲಿಸ್ಟಿನಿಂದ ಇವರ ಹೆಸರು, ಉದಾಹರಣೆಗೆ ರವಿ ಅಂತ, ಬೇಬಿ ಅಂತ ಹೇಳುವ ಅಭ್ಯರ್ಥಿಯ ಹೆಸರು ರಿಮೂವ್ ಆಗ್ತದೆ, ಯಾಕೆಂದ್ರೆ ನಾಮಪತ್ರವನ್ನು ಹಿಂಪಡೆದಿದ್ದಾರೆ. ಆದ್ರಿಂದ ಇದನ್ನು ಜಾಗರೂಕತೆಯಿಂದ ಮಾಡಬೇಕು. ಯಾವುದು ಈ ಸ್ಟೆಪ್ ಅಂತ. ಇದು ನಾಮಪತ್ರ ಹಿಂತೆಗೆದುಕೊಂಡ ಬಗ್ಗೆ ಆಕ್ಷನ್ ನಮ್ಮ ಸಾಫ್ಟ್ವೇರ್ ಅಲ್ಲಿ ಮಾಡಿದ್ವಿ. ಅದಾದ ನಂತರ ನಾಮಪತ್ರ ಹಿಂತೆಗೆದುಕೊಂಡ ಬಗ್ಗೆ ನೋಟಿಸ್ ಫಾರ್ಮ್ ನಂಬರ್ 9 ಅನ್ನು ಹೇಗೆ ಪ್ರಿಂಟ್ ಮಾಡುವಂಥದ್ದು ಅಂತ ಹೇಳಿದ್ರೆ, ರಿಪೋರ್ಟ್ ಸೆಕ್ಷನ್ಗೆ ಹೋಗ್ಬೇಕು. ಅಲ್ಲಿ ಫಾರ್ಮ್ ನಂಬರ್ 9 ಅಂತೇಳಿ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಕ್ಷೇತ್ರದ ಹೆಸರು ಕೇಳ್ತದೆ. ಕ್ಷೇತ್ರದ ಹೆಸರನ್ನು ಸಬ್ಮಿಟ್ ಮಾಡಿದ ತಕ್ಷಣ ಹೀಗೆ ನಾಮಪತ್ರ ಹಿಂತೆಗೆದುಕೊಂಡ ಬಗ್ಗೆ ನೋಟಿಸ್ ಪ್ರಿಂಟ್ ಆಗ್ತದೆ. ಆದ್ರಿಂದ ಇದು ನಾಮಪತ್ರ ಹಿಂತೆಗೆದುಕೊಂಡ ನೋಟಿಸ್ನನ್ನು ಹೇಗೆ ಪ್ರಿಂಟ್ ಮಾಡುವಂಥದ್ದು. ಇದನ್ನು ಒಂದು ಪ್ರತಿಯನ್ನು ನಮ್ಮ ಗ್ರಾಮ ಪಂಚಾಯತ್ ನೋಟಿಸ್ ಬೋರ್ಡಲ್ಲಿ ಪಬ್ಲಿಷ್ ಮಾಡಿ, ಇನ್ನೊಂದು ಪ್ರತಿಯನ್ನು ತಹಶೀಲ್ದಾರ್ ಆಫೀಸಿಗೆ ಸ್ಕ್ಯಾನ್ ಮಾಡಿ ಕಳಿಸಬೇಕಾಗ್ತದೆ ಪ್ರತಿದಿನ 3 ಗಂಟೆ. ಅದಾದ ನಂತರ ನಾಮಪತ್ರವನ್ನು ಹಿಂಪಡೆದುಕೊಂಡ ದಿನಾಂಕ ಕಳೆದ ಕೂಡಲೇ, ನಾಮಪತ್ರ ಹಿಂಪಡೆದುಕೊಳ್ಳಲು ಇರುವಂತ ಕೊನೆಯ ದಿನಾಂಕ, ಕೊನೆಯ ಸಮಯದ ನಂತರ ಅವಿರೋಧವಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ನಮೂನೆ 10ರಲ್ಲಿ ಅವಿರೋಧವಾಗಿ ಚುನಾವಣೆಯಲ್ಲಿ ಆಯ್ಕೆಯಾದರೂ ಕೂಡ ನಮೂನೆ 10ರಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಯ ಪಟ್ಟಿ ಅಂತೇಳಿ ನಾವು ಕರಿತೇವೆ. ಆ ಸ್ಪರ್ಧಿಸುವ ಅಭ್ಯರ್ಥಿಯ ಪಟ್ಟಿಯಲ್ಲಿ ಅವರ ಹೆಸರನ್ನು ನಾವು ಇನ್ಕ್ಲೂಡ್ ಮಾಡಬೇಕಾಗಿರುತ್ತದೆ. ಅವಿರೋಧವಾಗಿ ಚುನಾವಣೆಯಲ್ಲಿ ಆಯ್ಕೆಯಾದರೆ ನಿಯಮ 29ರಂತೆ ಪ್ರಪತ್ರ 17ರಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿಕೊಂಡ ಬಗ್ಗೆ ನಾವು ಘೋಷಿಸಬೇಕಾಗ್ತದೆ. ಪ್ರಪತ್ರ 17ರನ್ನು ಘೋಷಿಸಿ ಆದ ತಕ್ಷಣ ಅದನ್ನು ಸಾಫ್ಟ್ವೇರ್ಲಿ ಕೂಡ ಮಾಡ್ಲಿಕ್ಕಾಗ್ತದೆ. ಅದಾದ ತಕ್ಷಣ ಅದರ ಕಾಪಿಯನ್ನು ತಹಶೀಲ್ದಾರ್ ಕಚೇರಿಗೆ ಹಾಗೂ ನಿಮ್ಮ ನೋಟಿಸ್ ಬೋರ್ಡಿನಲ್ಲಿ ಪ್ರದರ್ಶಿಸಬೇಕಾಗ್ತದೆ. ಇದು ಪ್ರಪತ್ರ 17ರ ಸ್ಪರ್ಧೆ ಇಲ್ಲದಿರುವಾಗ ಅವಿರೋಧವಾಗಿ ಆಯ್ಕೆಯಾಗಿಕೊಂಡಂತಹ ಅಭ್ಯರ್ಥಿಗಳನ್ನು ಘೋಷಿಸುವಂತಹ ಫಾರ್ಮ್ಯಾಟ್. ಅದನ್ನು ನಮ್ಮ ಸಾಫ್ಟ್ವೇರ್ ಅಲ್ಲಿ ನಿಮಗೆ ಕಾಣ್ತದೆ. ಫಸ್ಟ್ ಅವಿರೋಧವಾಗಿ ಆಯ್ಕೆ ಇನಾನಿಮಸ್ ಅಂತ ಹೇಳುವಂತ ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ಇನಾನಿಮಸ್ ಅಂತ ಹೇಳಿದೆ. ಅಲ್ಲಿಗೆ ಹೋದ ತಕ್ಷಣ ಕ್ಷೇತ್ರ ಸಂಖ್ಯೆ ಬರ್ತದೆ, ಅದರಲ್ಲಿ ಅಭ್ಯರ್ಥಿಗಳ ಪಟ್ಟಿ ಇರ್ತದೆ. ಅದರಲ್ಲಿ ನಾವು ಅವಿರೋಧ ಅಂತೇಳಿ ಟಿಕ್ ಹೊಡೆದು ಸಬ್ಮಿಟ್ ಕೊಟ್ರೆ ಆ ಅಭ್ಯರ್ಥಿಯು ಅವಿರೋಧವಾಗಿ ಆಯ್ಕೆ ಆಗಿರ್ತಾನೆ. ಆ ಪಟ್ಟಿಯಲ್ಲಿ ನೆಕ್ಸ್ಟ್ ಸ್ಪರ್ಧಿಸುವ ಅಭ್ಯರ್ಥಿಯ ಪಟ್ಟಿಯಿಂದ ಅವನ ಹೆಸರು ಹೋಗಿರ್ತದೆ. ಇದು ಫಾರ್ಮ್ ನಂಬರ್ 7 ಅನ್ನು ಪ್ರಿಂಟ್ ಮಾಡುದು ಹೇಗೆ ಅಂತ ಹೇಳಿದ್ರೆ, ರಿಪೋರ್ಟಿಗೆ ಹೋಗಿ ಫಾರ್ಮ್ ನಂಬರ್ 17 ಅನ್ನು ಪ್ರಿಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಪ್ರಿಂಟೆಡ್ ಫಾರ್ಮ್ಯಾಟ್. ಅದಾದ ನಂತರ ಅವಿರೋಧವಾಗಿ ಆಯ್ಕೆಯಾಗಿರುವವರನ್ನು ಬಿಟ್ಟು ಬಾಕಿರುವ ಸ್ಪರ್ಧಿಸುವ ವ್ಯಕ್ತಿಗಳಿಗೆ ಚುನಾವಣಾ ಚಿಹ್ನೆ ಹಂಚಿಕೆಯನ್ನು ಹೇಗೆ ಮಾಡುವಂತದ್ದು ಅಂತೇಳಿ, ಇದು ನಾಮಪತ್ರ ಹಿಂತೆಗೆದುಕೊಳ್ಳಲು ಇರುವಂತಹ ಕೊನೆಯ ದಿನಾಂಕ, ಕೊನೆಯ ಸಮಯದ ನಂತರ ಕೂಡಲೇ ಈ ಚುನಾವಣಾ ಚಿಹ್ನೆ ಹಂಚಿಕೆಯನ್ನು ನಾವು ಮಾಡಬೇಕಾಗ್ತದೆ. ನಾಮಪತ್ರ ಪರಿಶೀಲನೆಯ ನಂತರದ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವ ಸಮಯವು ಮುಕ್ತಾಯವಾದ ನಂತರ ಸ್ಪರ್ಧೆ ಇರುವ ಕ್ಷೇತ್ರಗಳಲ್ಲಿ ಉಮೇದುವಾರರಿಗೆ ಚುನಾವಣಾ ಚಿಹ್ನೆ ಹಂಚಿಕೆಯನ್ನು ನಾವು ಮಾಡಬೇಕಾಗ್ತದೆ. ಪಂಚಾಯತ್ ರಾಜ್ ನಿಯಮಗಳು 1993ರ ನಿಯಮ 21ರಂತೆ ಚುನಾವಣಾ ಆಯೋಗವು ಅಧಿಸೂಚನೆಯ ಮೂಲಕ ಮುಕ್ತ ಚಿಹ್ನೆಯ ಪಟ್ಟಿಯನ್ನು ಪ್ರಕಟಿಸಿದೆ. ಈ ಮುಕ್ತ ಚಿಹ್ನೆಗಳ ಪಟ್ಟಿಯನ್ನು ಗಜೆಟ್ ಅಲ್ಲಿ ಆಲ್ರೆಡಿ ಚುನಾವಣಾ ಆಯೋಗ ಪ್ರಕಟಿಸಿದೆ. ಆ ಗಜೆಟ್ ಪ್ರತಿಯನ್ನು ನಿಮಗೆ ನಾವು ನೀಡ್ತೇವೆ. ಪ್ರಾಶಸ್ತ್ಯವನ್ನು ಬರೆಯುವಾಗ, ಅಭ್ಯರ್ಥಿಗಳು ಪ್ರಾಶಸ್ತ್ಯವನ್ನು ಬರೆಯುವಾಗ ಈ ಗಜೆಟ್ ಪ್ರತಿಯನ್ನು ಕೊಟ್ಟು ಅವರ ಹತ್ರ ಪ್ರಾಶಸ್ತ್ಯವನ್ನು ಬರೀಲಿಕ್ಕೆ ಹೇಳಬೇಕು. ಆ ಚಿಹ್ನೆಗಳ ವಿನಃ ಬೇರೆ ಯಾವುದೇ ಚಿಹ್ನೆಗಳನ್ನು ಅಭ್ಯರ್ಥಿಗೆ ನೀಡತಕ್ಕದ್ದಲ್ಲ. ಅಂದ್ರೆ ಗಜೆಟ್ ಪಟ್ಟಿಯಲ್ಲಿ ಮುಕ್ತ ಚಿಹ್ನೆಗಳು ಅಂತೇಳಿ ನೀಡಿದವ ಚಿಹ್ನೆಗಳನ್ನು ಹೊರತಾಗಿ ಬೇರೆ ಯಾವುದೇ ಚಿಹ್ನೆಗಳನ್ನು ಅಭ್ಯರ್ಥಿಗೆ ನೀಡಬಾರದು. ನಿಯಮ 22ರಂತೆ ಅಭ್ಯರ್ಥಿಗಳಿಗೆ ಚಿಹ್ನೆಯನ್ನು ನಾಮಪತ್ರದ ಕ್ರಮಾಂಕವನ್ನು ಅನುಸರಿಸಿ ನೀಡತಕ್ಕದ್ದು. ಅಂದರೆ ಅಭ್ಯರ್ಥಿಗಳ ಚಿಹ್ನೆಯನ್ನು ನೀಡುವಾಗ ನಾವು ನಾಮಪತ್ರದ ಕ್ರಮಾಂಕದ ವಯಸ್ಸು ನಾವು ನೀಡಬೇಕಾಗ್ತದೆ. ಆದರೆ ಒಂದು ಕ್ಲಾಸ್ ಇದೆ ನೋಡ್ಕೊಳ್ಳಿ. ಆದರೆ
ಆ ಮೊದಲು ಯಾವುದೇ ಇಬ್ಬರು ಅಭ್ಯರ್ಥಿಗಳು ಒಂದೇ ಚಿಹ್ನೆ ಕೋರಿದ್ದಾರೆಯೇ ಎಂಬುದನ್ನು ಪರಿಶೀಲಿಸತಕ್ಕದ್ದು. ಹೀಗೆ ನಾಮಪತ್ರದ ಕ್ರಮಾಂಕದ ವಹಿಸಿ ನೀಡ್ತಿದ್ರು, ಎರಡು ಅಭ್ಯರ್ಥಿಗಳು ಒಂದೇ ಚಿಹ್ನೆಯನ್ನು ನೀಡಿದ್ರೆ ಆ ಸಮಯದಲ್ಲಿ ನಾವು ಕೆಳಕಂಡ ಅಂಶಗಳನ್ನು ನಾವು ಪರಿಗಣಿಸಬೇಕು. ಒಂದು ವೇಳೆ ಯಾವುದೇ ಇಬ್ಬರು ಅಭ್ಯರ್ಥಿಗಳು ಒಂದೇ ಚಿಹ್ನೆಯನ್ನು ಕೋರಿದ್ದಲ್ಲಿ ಯಾರಿಗೆ ನೀಡಬೇಕು ಎಂಬುದನ್ನು ಚೀಟಿ ಎತ್ತುವುದರ ಮೂಲಕ ತೀರ್ಮಾನಿಸಬೇಕು. ಉಳಿದ ಅಭ್ಯರ್ಥಿಗಳಿಗೆ ಅವರು ಕೋರಿದ ಎರಡನೇ ಅಥವಾ ಮೂರನೇ ಚಿಹ್ನೆಯನ್ನು ನಿಯಮ 22 ಅನುಸರಿಸಿ ನೀಡಬಹುದು. ಉಮೇದುವಾರರಿಗೆ ಮಂಜೂರು ಮಾಡಿದ ಚಿಹ್ನೆಯ ಮಾದರಿ ಪ್ರತಿಯನ್ನು, ಇದು ವೆರಿ ಇಂಪಾರ್ಟೆಂಟ್, ಉಮೇದುವಾರರಿಗೆ ಮಂಜೂರು ಮಾಡಿದ ಚಿಹ್ನೆಯ ಮಾದರಿ ಪ್ರತಿಯನ್ನು ಸ್ಪರ್ಧಿಸುವ ಅಭ್ಯರ್ಥಿಗೆ ಅಥವಾ ಏಜೆಂಟಿಗೆ ನೀಡಿ ಸ್ವೀಕೃತಿಯನ್ನು ಪಡೆದುಕೊಳ್ಳುವುದು. ಅಂದ್ರೆ ಇದು ನಾವು ಚಿಹ್ನೆಯ ಮಾದರಿ ಪ್ರತಿಯನ್ನು ನಾವು ಅವರಿಗೆ ನೀಡಬೇಕಾಗ್ತದೆ. ಯಾವುದೇ ಅಭ್ಯರ್ಥಿಯು ಹಾಜರಿಲ್ಲದಿದ್ದಲ್ಲಿ ಚುನಾವಣಾಧಿಕಾರಿಯು ಆ ಅಭ್ಯರ್ಥಿಗೆ ಮಂಜೂರು ಮಾಡಿರುವ ಚಿಹ್ನೆಯ ಬಗ್ಗೆ ನಡುವಳಿ ಮಾಡಿ ಇತರೆ ಅಭ್ಯರ್ಥಿಗೆ ಸಹಿ ಪಡೆದುಕೊಳ್ಳಬೇಕು. ಒಂದು ವಿಷಯವನ್ನು ಗಮನಿಸಬೇಕು, ನಾವು ನಾಮಪತ್ರ ಪರಿಶೀಲನೆ ಮಾಡುವಾಗ, ಚುನಾವಣಾ ಚಿಹ್ನೆ ಹಂಚಿಕೆ ಮಾಡುವಾಗ, ಇದು ಪ್ರತಿಯೊಂದು ಸ್ಟೆಪ್ಗಳಲ್ಲಿಯೂ ಕೂಡ ನಾವು ಒಂದು ಪುಸ್ತಕದಲ್ಲಿ ಅಭ್ಯರ್ಥಿಗಳ ಸಭೆಯನ್ನು ಕರೆದು ಅದರಲ್ಲಿ ಅವರ ಸಹಿಯನ್ನು ತೆಗೆದುಕೊಂಡು ನಡುವಳಿಗಳನ್ನು ಬರೆದು ನಾವು ಮೀಟಿಂಗ್ ಮಿನಿಟ್ಸ್ ಅನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಆದ್ರಿಂದ ಇದು ವೆರಿ ಇಂಪಾರ್ಟೆಂಟ್. ಚುನಾವಣಾ ಚಿಹ್ನೆಗಳ ಹಂಚಿಕೆ ಕೂಡ ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿರುವ SOPಗಳೇ ಕಂಟಿನ್ಯೂ ಆಗ್ತದೆ, ಅದನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಅದಾದ ನಂತರ ಚುನಾವಣಾ ಚಿಹ್ನೆ ಹಂಚಿಕೆ ಆದ ನಂತರ ಕ್ರಮಬದ್ಧವಾಗಿ ನಾಮನಿರ್ದೇಶಿತರಾದಂತಹ ಪಟ್ಟಿ, ಚುನಾವಣೆಯನ್ನು ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವಂತಹ ನೋಟಿಸು, ಅದು ಕಾಲ ಮುಗಿದ ನಂತರ ಚುನಾವಣಾ ಚಿಹ್ನೆ ಹಂಚಿಕೆ ಆಗ್ತದೆ. ಅದಾದ ನಂತರ ನಾವು ನಮೂನೆ 10ರಲ್ಲಿ ಸ್ಪರ್ಧಿಸುವ ಉಮೇದುವಾರರ ಪಟ್ಟಿಯನ್ನು ನಾವು ಕ್ಷೇತ್ರವಾರು ತಯಾರಿಸ್ತೇವೆ. ಅದು ನಿಯಮ 19 ಮತ್ತು 23ರಂತೆ ನಾವು ಮಾಡ್ತೇವೆ. ಅದರ ನಿಯಮಗಳೇನು? ನಿಯಮ 18ರಂತೆ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚುನಾವಣೆ ಚಿಹ್ನೆ ಹಂಚಿಕೆ ಆದ ಕೂಡಲೇ ನಮೂನೆ 10ರನ್ನು ನಾವು ಚುನಾವಣಾಧಿಕಾರಿಗಳು ತಯಾರಿಸತಕ್ಕದ್ದು. ಈ ಪಟ್ಟಿಯ ಭಾಷೆ ಕನ್ನಡದಲ್ಲಿ ತಯಾರಿಸತಕ್ಕದ್ದು. ಆದರೆ ಅವರ ಹೆಸರುಗಳನ್ನು ಕನ್ನಡ ವರ್ಣಮಾಲೆಯ ಕ್ರಮದಂತೆ ಮುದ್ರಿಸತಕ್ಕದ್ದು. ಇಲ್ಲವೇ ಸ್ಪರ್ಧಿಸುವ ಉಮೇದುವಾರರ ಪಟ್ಟಿಯನ್ನು ಅಂತಿಮವಾಗಿ ತಯಾರಿಸುವ ದಿನಾಂಕದೊಳಗೆ ಉಮೇದುವಾರರು ಬರಹದಲ್ಲಿ ಕೋರಿಕೊಂಡದಲ್ಲಿ ಅವರ ಹೆಸರನ್ನು ಅದರಂತೆ ನಮೂದಿಸತಕ್ಕದ್ದು. ಅಂದರೆ ಅಭ್ಯರ್ಥಿಗಳು ಮತಪತ್ರದಲ್ಲಿ ಹೇಗೆ ಇರಬೇಕು ಅಂತ ಹೇಳುವಂತಹ, ಹೇಗೆ ಬರವಣಿಗೆ ವಿಧಾನ ಇರಬೇಕು ಅಂತೇಳಿ ಮೊದಲೇ ಕೊಟ್ಟಿರ್ತಾರೆ, ಅದರಂತೆ ಸ್ಪರ್ಧಿಸುವ ಅಭ್ಯರ್ಥಿಯ ಪಟ್ಟಿಯ ಹೆಸರನ್ನು ನಾವು ತಯಾರಿಸತಕ್ಕದ್ದು. ಪ್ರಪತ್ರ 10ರಲ್ಲಿ ನಾವು ಮಾಡುವಾಗ ಅಭ್ಯರ್ಥಿಯ ಪಟ್ಟಿ ಕನ್ನಡ ವರ್ಣಮಾಲೆಯ ವ್ಯವಸ್ಥೆಯಂತೆ ಇರತಕ್ಕದ್ದು. ಉಮೇದುವಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಕನ್ನಡ ವರ್ಣಮಾಲೆಯ ಅಕ್ಷರದ ಕ್ರಮದಂತೆ ನಮೂದಿಸತಕ್ಕದ್ದು. ಒಂದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು, ನಾಮ ನಿರ್ದೇಶನದಲ್ಲಿ ನಾಮಪತ್ರದಲ್ಲಿ ನೀಡಿರುವಂತಹ ಹೆಸರನ್ನು ಹೊಂದಿಕೊಂಡು ಈ ಕನ್ನಡ ವರ್ಣಮಾಲೆಯ ಅಕ್ಷರದ ಕ್ರಮದಂತೆ ಮಾಡತಕ್ಕದ್ದು. ಸಿಂಧುವಾದ ನಾಮನಿರ್ದೇಶನ ಮಾಡಲ್ಪಟ್ಟ ಉಮೇದುವಾರರು ಕ್ರಮ ನಿರ್ಧರಿಸುವಾಗ, ಅಂದರೆ ಹೆಸರಿನ ಅಥವಾ ಅಡ್ಡ ಹೆಸರಿನ ಮೊದಲ ಅಕ್ಷರವನ್ನು ಗಣನೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ. ಉದಾಹರಣೆಗೆ, ಉಮೇದುವಾರರ ಹೆಸರುಗಳು ಅವನ ಪ್ರದೇಶದಲ್ಲಿ ಈ ರೀತಿ ಪ್ರಚಲಿತರಾಗಿದ್ರೆ, ಅವರು ಬರವಣಿಗೆ ವಿಧಾನದಲ್ಲಿ ಈ ರೀತಿ ಪ್ರಚಲಿತರಾಗಿದ್ರೆ, ನಾಮಪತ್ರದಲ್ಲಿ ಈ ರೀತಿ ಮೆನ್ಷನ್ ಮಾಡಿದ್ರೆ, ಅವರ ಕ್ರಮವನ್ನು ನಿರ್ಧರಿಸುವಾಗ ಕು, ಕೋ, ಪ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಕ್ರಮ ಸಂಖ್ಯೆಯನ್ನು ಇಟ್ಟುಕೊಂಡು ತಯಾರಿಸತಕ್ಕದ್ದು. ಕೆಲವು ಉಮೇದುವಾರರ ಹೆಸರುಗಳು ಮೊದಲನೇ ಅಕ್ಷರಗಳು ಒಂದೇ ಆಗಿದ್ದು ಅಕ್ಷರಮಾಲೆಯನ್ನು ಕ್ರಮ ನಿರ್ಧರಿಸುವಾಗ, ಉದಾಹರಣೆಗೆ ಇಲ್ಲಿ ನಾ ಒಂದೇ ಆಗಿದೆ, ಅಕ್ಷರಮಾಲೆಯನ್ನು ನಿರ್ಣಯಿಸುವಾಗ ಎರಡನೇ ಅಕ್ಷರವನ್ನು ಗಮನದಲ್ಲಿ ಇಟ್ಟುಕೊಂಡು ಕನ್ನಡ ವರ್ಣಮಾಲೆಯ ಅಕ್ಷರದ ವರ್ಣಮಾಲೆಯಂತೆ ನಿರ್ಧರಿಸತಕ್ಕದ್ದು. ಇದರಲ್ಲಿ ಎರಡು ಅಕ್ಷರಗಳು ಒಂದೇ ಟೈಪ್ ಇದೆ, ಆಗ ಮೂರನೇ ಅಕ್ಷರವನ್ನು ನೋಡಿಕೊಂಡು ನಾವು ಕ್ರಮವನ್ನು ನಿರ್ಧರಿಸತಕ್ಕದ್ದು. ಒಂದು ವೇಳೆ ಇಬ್ಬರು ಉಮೇದುವಾರರ ಹೆಸರು ಒಂದೇ ಇದ್ದು ಆರಂಭದ ಅಕ್ಷರಗಳು ಬೇರೆ ಬೇರೆ ಆಗಿದ್ರೆ, ಉದಾಹರಣೆಗೆ PS ರೆಡ್ಡಿ, PK ರೆಡ್ಡಿ ಇದ್ರೆ, ಇದರಲ್ಲಿ ಈಗ ಇನಿಷಿಯಲ್ ಗಮನಕ್ಕೆ ಇಟ್ಟುಕೊಂಡು ವರ್ಣಮಾಲೆಯ ಕ್ರಮವನ್ನು ನಿರ್ಧರಿಸತಕ್ಕದ್ದು.
ಇಬ್ಬರ ಮತ್ತು ಅದಕ್ಕಿಂತಲೂ ಹೆಚ್ಚು ಉಮೇದುವಾರರ ಹೆಸರು ಒಂದೇ ಆಗಿದ್ದು ಅಡ್ಡ ಹೆಸರು ಬೇರೆಯಾಗಿದ್ದರೆ, ಉದಾಹರಣೆಗೆ ಬಲವಂತರಾವ್ ಶಿಂದೆ, ಬಲವಂತರಾವ್ ಕುಲಕರ್ಣಿ ಇದ್ರೆ ಆಗ ನಾವು ಅಡ್ಡ ಹೆಸರನ್ನು ನೋಡಿ ಕ್ರಮವನ್ನು ನಿರ್ಧರಿಸತಕ್ಕದ್ದು. ಇಬ್ಬರು ಮತ್ತು ಅದಕ್ಕೂ ಹೆಚ್ಚಿನ ಉಮೇದುವಾರರ ಹೆಸರು ಆರಂಭದ ಹೆಸರು ಒಂದೇ ಆಗಿದ್ದು ಅಡ್ಡ ಹೆಸರು ಇನಿಷಿಯಲ್ ಒಂದೇ ಆಗಿದ್ರೆ ಅಭ್ಯರ್ಥಿ ಹತ್ರ ಕೇಳಿ ಅವರ ತಂದೆಯ ಹೆಸರು ಅಥವಾ ವಿಳಾಸವನ್ನು ಸ್ಥಳದ ಹೆಸರನ್ನು ಬೇಕಾದರೆ ಬರವಣಿಗೆ ವಿಧಾನದಲ್ಲಿ ತಿದ್ದಿಕೊಳ್ಳಲು ಅವಕಾಶ ಮಾಡಿಕೊಂಡು ಅದರಂತೆ ನಾವು ಕ್ರಮಪಟ್ಟಿಯನ್ನು ತಯಾರಿಸತಕ್ಕದ್ದು. ಉಮೇದುವಾರರ ಹೆಸರಿಗೆ ಗೌರವ ಸೂಚಕವಾದ ಪಾಂಡಿತ್ಯದ ಹಾಗೂ ವೃತ್ತಿಯ ಮೇಲೆ ಇತರ ಬಿರುದುಗಳನ್ನು ಸೇರಿಸಲು ಅಭ್ಯಂತರವಿಲ್ಲ. ಆದರೆ ಕ್ರಮ ನಿರ್ಧರಿಸುವಾಗ ಅದನ್ನು ಗಣನೆ ತೆಗೆದುಕೊಳ್ಳತಕ್ಕದ್ದು ಅಲ್ಲ. BA BSc ಇತ್ಯಾದಿಗಳನ್ನು ಪದವಿಗಳನ್ನು ಉಮೇದುವಾರರ ಪಟ್ಟಿಯಲ್ಲಿ ತೋರಿಸಕೂಡದು. ಗ್ರಾಮ ಪಂಚಾಯಿತಿ ಸೀಮಾ ವಿಂಗಡಣೆಯ ಅಧಿಸೂಚನೆಯಲ್ಲಿ ಇದ್ದಂತೆ ಗ್ರಾಮ ಪಂಚಾಯಿತಿಯ ಕ್ಷೇತ್ರ ಸಂಖ್ಯೆ ಹೆಸರನ್ನು ಪ್ರಪತ್ರ 10ರಲ್ಲಿ ನಮೂದಿಸತಕ್ಕದ್ದು. ಚುನಾವಣೆಯ ಚಿಹ್ನೆಯ ಹೆಸರು ಕಾಗುಣಿತ ಚುನಾವಣಾ ಚಿಹ್ನೆಯ ಬಗ್ಗೆ ರಾಜ್ಯ ಚುನಾವಣಾ ಆಯೋಗದಿಂದ ಕಾಲಕಾಲಕ್ಕೆ ಹೊರಡಿಸಲಾದ ಆದೇಶವನ್ನು ಪಾಲಿಸತಕ್ಕದ್ದು. ಪ್ರಪತ್ರ 10ರಲ್ಲಿ ಕೆಳಗಡೆ ರಿಟರ್ನಿಂಗ್ ಅಧಿಕಾರಿಯು ಸಹಿ ಮಾಡತಕ್ಕದ್ದು. ಅದರ ಒಂದು ಕಾಪಿಯನ್ನು ನೋಟಿಸ್ ಬೋರ್ಡಿನಲ್ಲಿ ಹಾಕಿ ಇನ್ನೊಂದು ಪ್ರತಿಯನ್ನು ನಮ್ಮ ತಹಶೀಲ್ದಾರ್ ಆಫೀಸಿಗೆ ಸ್ಕ್ಯಾನ್ ಮಾಡಿ ಕಳಿಸತಕ್ಕದ್ದು. ಅದರ ಪ್ರತಿಯನ್ನು ಅಂದ್ರೆ ಪ್ರಪತ್ರ 10ರ ಪ್ರತಿಯನ್ನು ಪ್ರತಿಯೊಂದು ಅಭ್ಯರ್ಥಿಗೂ ನೀಡಿ ಅದರ ಪಡಕೊಂಡ ಬಗ್ಗೆ ಸಹಿಯನ್ನು ಪಡೆದುಕೊಳ್ಳತಕ್ಕದ್ದು. ಇದು ಪ್ರಪತ್ರ 10ರ ಪಟ್ಟಿ. ಅಭ್ಯರ್ಥಿಯ ಹೆಸರಿರ್ತದೆ, ವಿಳಾಸ ಇರ್ತದೆ, ಮಂಜೂರು ಮಾಡಿದ ಚಿಹ್ನೆ ಇರ್ತದೆ. ಇದನ್ನು ನಾವು ಇಲೆಕ್ಷನ್ ಮಾನಿಟರಿಂಗ್ ಸಿಸ್ಟಮ್ ಅಲ್ಲಿ ಇದನ್ನು ನಾವು ಹೇಗೆ ಮಾಡಬಹುದು? ಮೊದಲನೇ ಸ್ಟೆಪ್ ಚುನಾವಣೆ ಚಿಹ್ನೆ ಹಂಚಿಕೆ ಆಗಬೇಕು. ಅದಾದ ನಂತರ ಅಭ್ಯರ್ಥಿಗಳ ಪಟ್ಟಿಯ ವರ್ಣಮಾಲಾ ವ್ಯವಸ್ಥೆ ಬದಲಾಯಿಸಬೇಕು. ಅದಾದ ನಂತರ ಅಭ್ಯರ್ಥಿಯ ಪ್ರಪತ್ರ 10ಅನ್ನು ಪ್ರಿಂಟ್ ಮಾಡಬೇಕು. ಈಗ ಮೊದಲನೇದಾಗಿ ವರ್ಣಮಾಲೆಯ ವ್ಯವಸ್ಥೆಯಂತೆ ರೀಅರೇಂಜ್ ಮಾಡೋದು ಹೇಗೆ? ನಾವು ನಾಮಿನೇಷನ್ ಪ್ರೊಸೆಸ್ಸಿಗೆ ಹೋಗ್ತೇವೆ, ರೀಅರೇಂಜ್ ಕ್ಯಾಂಡಿಡೇಟ್ಗೆ ಹೋಗ್ತೇವೆ. ಇಲ್ಲಿ ಕ್ಷೇತ್ರವನ್ನು ಸಿಲೆಕ್ಟ್ ಮಾಡ್ತೇವೆ. ಕ್ಷೇತ್ರವನ್ನು ಸಿಲೆಕ್ಟ್ ಮಾಡಿದ ಕೂಡಲೇ ಈ ರೀತಿ ಬರ್ತದೆ. ಇದರಲ್ಲಿ ಕ್ಯಾಂಡಿಡೇಟ್ ಹೆಸರು ಇರ್ತದೆ. ಅದಾದ ನಂತರ ನಾವು ಇಲ್ಲಿ ಪ್ರಿಯಾರಿಟಿಯನ್ನು ಸೆಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಉದಾಹರಣೆಗೆ ಇಲ್ಲಿ ಪಿ ಅನೀಶಾ ಅಂತೇಳಿದೆ. ಈ ಪಿ ಅಂತ ಹೇಳುದು ಇನಿಷಿಯಲ್, ಆದ್ರಿಂದ ಆ ಅಂತ ಹೇಳುವುದನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕು. ಇದು ವರ್ಣಮಾಲೆಯಲ್ಲಿ ಮೊದಲ ಅಕ್ಷರ ಆದ ಕಾರಣ ಅನೀಶಾ ಅಂತ ಹೇಳುವಂತಿಗೆ ಮೊದಲ ಪ್ರಿಯಾರಿಟಿಯನ್ನು ಕೊಟ್ಟಿದೆ. ಅದಾದ ನಂತರ ಬರುವಂಥದ್ದು ವರ್ಣಮಾಲೆಯಲ್ಲಿ ಬರುವಂಥದ್ದು ಕಮಲ, ಅದಾದ ನಂತರ ಬರುವಂಥದ್ದು ಚಂದ್ರ, ಅದಾದ ನಂತರ ಬರುವಂಥದ್ದು ನಾರಾಯಣ, ಅದಾದ ನಂತರ ಬರುವಂಥದ್ದು ಬೇಬಿ ಬಾ. ಇದನ್ನು ನಾವು ಕನ್ನಡ ವರ್ಣಮಾಲೆಯಂತೆ ನಿರ್ಧರಿಸಿ ಈ ಪ್ರಿಯಾರಿಟಿಯನ್ನು ನಾವಿಲ್ಲಿ ಕೊಟ್ಟು ಸಬ್ಮಿಟ್ ಕೊಟ್ರೆ ಕ್ರಮ ಸಂಖ್ಯೆ 10ರಲ್ಲಿ ಪಟ್ಟಿಯಲ್ಲಿ ಮೊದಲನೇದಾಗಿ ಪಿ ಅನೀಶ್ ಅವರ ಹೆಸರು ಇರ್ತದೆ. ಅದಾದ ನಂತರ ಕಮಲ ಅವರ ಹೆಸರು ಇರ್ತದೆ. ಅದಾದ ನಂತರ ಚಂದ್ರ ಅವರದ್ದು ಇರ್ತದೆ, ನಾರಾಯಣ ಅವರದ್ದು ಇರ್ತದೆ, ನೆಕ್ಸ್ಟ್ ಬೇಬಿ ಅವರದ್ದು ಇರ್ತದೆ. ಇದು ನಾವು ಕ್ಯಾಂಡಿಡೇಟ್ ಅನ್ನು ವರ್ಣಮಾಲೆಯಂತೆ ರೀಅರೇಂಜ್ ಮಾಡೋದು ಹೇಗೆ, ಇದು ಫಸ್ಟ್ ಸ್ಟೆಪ್. ಅದಾದ ನಂತರ ಚುನಾವಣಾ ಚಿಹ್ನೆ ಹಂಚಿಕೆ ಮಾಡಬೇಕು. ಫೈನಲ್ ಕ್ಯಾಂಡಿಡೇಟ್ ಲಿಸ್ಟ್ ಅನ್ನು ನಾವು ಪ್ರಿಂಟ್ ತೆಗಿಬಹುದು. ಪ್ರಿಂಟ್ ತೆಗಿಲಿಕ್ಕೆ ಇಲ್ಲಿಗೆ ಹೋಗ್ತೇವೆ, ಫೈನಲ್ ಕ್ಯಾಂಡಿಡೇಟ್ ಲಿಸ್ಟ್ ಅಂತ ಹೇಳ್ತೇವೆ, ಕ್ಷೇತ್ರವನ್ನು ಸಿಲೆಕ್ಟ್ ಮಾಡ್ತೇವೆ. ಮಾಡಿದ ಕೂಡಲೇ ಫೈನಲ್ ಕ್ಯಾಂಡಿಡೇಟ್ ಲಿಸ್ಟ್ ನಿಮಗೆ ಬರ್ತದೆ. ಅದಾದ ನಂತರ ಚುನಾವಣೆ ಚಿಹ್ನೆ ಹಂಚಿಕೆ ಹೇಗೆ ಇದರ ಬಗ್ಗೆ ನೋಡುವ. ಸಿಂಬಲ್ ಅಲಾಟ್ಮೆಂಟ್ಗೆ ಹೋಗ್ತೇವೆ ನಾಮಿನೇಷನ್ ಪ್ರೊಸೆಸ್ ಅಲ್ಲಿ. ಅದಾದ ನಂತರ ಕ್ಷೇತ್ರವನ್ನು ಸಿಲೆಕ್ಟ್ ಮಾಡ್ತೇವೆ. ಅದಾದ ಕೂಡಲೇ ನಿಮಗೆ ಅಭ್ಯರ್ಥಿಯ ಹೆಸರು ಬರ್ತದೆ. ಆಲ್ರೆಡಿ ನಾವು ರೀಅರೇಂಜ್ ಮಾಡಿದ್ದೇವೆ. ಪಿ ಅನೀಶಾ ಅಂತ ಹೇಳುದು ಮೊದಲು ಬಂದಿದೆ. ಅದರಲ್ಲಿ ಇಲ್ಲಿ ಚುನಾವಣೆ ಚಿಹ್ನೆಯನ್ನು ಆಯ್ಕೆ ಮಾಡಿ ಅಂತ ಹೇಳಿದೆ. ಇದರಲ್ಲಿ ಒತ್ತಿದ ಕೂಡಲೇ ಕೆಳಗಡೆ ಡ್ರಾಪ್ ಡೌನ್ ಬರ್ತದೆ. ಅವರು ಸಿಲೆಕ್ಟ್ ಮಾಡಿದ ಚಿಹ್ನೆಯನ್ನು ನಾವು ಇಲ್ಲಿ ಸಿಲೆಕ್ಟ್ ಮಾಡಿ ಅಥವಾ ನಾವು ಅವರಿಗೆ ಯಾವ ಚುನಾವಣೆಯ ಚಿಹ್ನೆಯನ್ನು ಹಂಚಿಕೆ ಮಾಡಿದ್ದೇವೆ ಅದನ್ನು ಸಿಲೆಕ್ಟ್ ಮಾಡಿದ ತಕ್ಷಣ ಈ ರೀತಿಯ ಚಿತ್ರ ಪ್ರದರ್ಶಿತವಾಗ್ತದೆ. ಅದಾದ ನಂತರ ಎಲ್ಲರಿಗೂ ಚಿಹ್ನೆಯನ್ನು ಹಂಚಿಕೆ ಮಾಡಿದ ನಂತರ ನೀವು ಇದನ್ನು ಸಬ್ಮಿಟ್ ಕೊಡಬೇಕಾಗ್ತದೆ. ಅದಾದ ನಂತರ ನಾವು ಪ್ರಪತ್ರ 10ರನ್ನು ಪ್ರಿಂಟ್ ತೆಗೆಯುವಂಥದ್ದು. ರಿಪೋರ್ಟಿಗೆ ಹೋಗ್ತೇವೆ. ರಿಪೋರ್ಟ್ ಅಲ್ಲಿ ಫಾರ್ಮ್ ನಂಬರ್ 10 ಅನ್ನು ಕ್ಲಿಕ್ ಮಾಡ್ತೇವೆ. ಕ್ಲಿಕ್ ಮಾಡಿದ ತಕ್ಷಣ
ಕ್ಷೇತ್ರವನ್ನು ಸಿಲೆಕ್ಟ್ ಮಾಡಬೇಕಾಗ್ತದೆ. ಮಾಡಿದ ತಕ್ಷಣ ನಿಮಗೆ ಸ್ಪರ್ಧಿಸುವ ಅಭ್ಯರ್ಥಿಯ ಪಟ್ಟಿ ನಿಮಗೆ ಬರ್ತದೆ. ಅಲ್ಲಿ ಕ್ರಮ ಸಂಖ್ಯೆ ಇರ್ತದೆ, ಅಭ್ಯರ್ಥಿಯ ಹೆಸರು ಇರ್ತದೆ, ಅಭ್ಯರ್ಥಿಯ ವಿಳಾಸ ಇರ್ತದೆ, ಅದಾದ ನಂತರ ಮಂಜೂರು ಮಾಡಿದ ಚಿಹ್ನೆ ಇರ್ತದೆ. ಇದು ಫಾರ್ಮ್ ನಂಬರ್ 10. ಇದನ್ನು ನಾವು ಪ್ರತಿ ಅಭ್ಯರ್ಥಿಗಳಿಗೂ ನೀಡಬೇಕು, ನಿಮ್ಮ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಬೇಕು. ಅದಾದ ನಂತರ ತಹಶೀಲ್ದಾರ್ ಆಫೀಸಿಗೆ ಸ್ಕ್ಯಾನ್ ಮಾಡಿ ಕಳಿಸ್ಬೇಕು. ಅದಾದ ನಂತರ ಬರುವಂತದ್ದು ಒಂದು ಹಂತ ಮುಗಿದ ಕೂಡಲೇ ಸ್ಪರ್ಧಿಗಳ ಪ್ರಪತ್ರ 10 ನೀವು ಪ್ರದರ್ಶಿಸಿದ ಕೂಡಲೇ ಆ ದಿನವೇ ಅಭ್ಯರ್ಥಿಗಳಿಗೆ ಯಾವಾಗ ಅಭ್ಯರ್ಥಿಗಳ ಸಭೆಯನ್ನು ಕರೆಯುವಂತ ದಿವಸ ಯಾವಾಗ, ಟೈಮ್ ಯಾವಾಗ ಅಂತೇಳಿ ಅವರಿಗೆ ತಿಳುವಳಿಕೆಯನ್ನು ನೀಡಬೇಕು, ತಿಳುವಳಿಕೆ ಪತ್ರವನ್ನು ನೀಡಬೇಕು. ಆ ಅಭ್ಯರ್ಥಿಗಳ ಸಭೆಯಲ್ಲಿ ನಾವು ಈ ಕೆಳಕಂಡ ಮಾಹಿತಿಯನ್ನು ಅವರೊಂದಿಗೆ ಹಂಚಿಕೊಳ್ಬೇಕು. ಮೊದಲನೇದಾಗಿ ಅಭ್ಯರ್ಥಿಗಳ ಸದಾಚಾರ ಸಂಹಿತೆ, ನಂತರ ಏಜೆಂಟರ ನೇಮಕ ಹೇಗೆ, ಎಣಿಕೆ ಏಜೆಂಟರ ನೇಮಕ ಹೇಗೆ, ಮತ್ತೆ ಕ್ಷೇತ್ರದಲ್ಲಿನ ಸ್ಪರ್ಧೆ ಇರುವ ಸ್ಥಾನಗಳ ಸಂಖ್ಯೆಗೆ ಅನುಗುಣವಾಗಿ ಮತದಾರರು ಮತ ಚಲಾಯಿಸುವ ಬಗ್ಗೆ, ಅಂದ್ರೆ ನಿಮ್ಮ ಕ್ಷೇತ್ರಗಳಿಗೆ ಮತದಾರರಿಗೆ ಎಷ್ಟೆಷ್ಟು ಓಟುಗಳಿರುತ್ತದೆ ಅಂತ ಹೇಳುವಂಥದ್ದು, ಎಣಿಕೆ ಹಾಗೂ ಫಲಿತಾಂಶದ ಘೋಷಣೆಯ ಬಗ್ಗೆ ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ಅಭ್ಯರ್ಥಿಗಳೊಂದಿಗೆ ನಾವು ಅವರಿಗೆ ತಿಳುವಳಿಕೆಯನ್ನು ನೀಡಬೇಕಾಗ್ತದೆ. ಅದೇ ಸಮಯದಲ್ಲಿ ನಮ್ಮ ಮೀಟಿಂಗ್ ಮಿನಿಟ್ ಬುಕ್ ಅಲ್ಲಿ ಈ ಅಭ್ಯರ್ಥಿಗಳು ಬಂದಂತಹ ಅಭ್ಯರ್ಥಿಗಳ ಸಹಿಯನ್ನು ಪಡ್ಕೊಂಡು ಮಾಡಿದಂತಹ ನಿರ್ಣಯಗಳನ್ನು ನಾವು ಸಮರ್ಪಕವಾಗಿ ನಮೂದಿಸಬೇಕಾಗ್ತದೆ. ಒಂದನೇದಾಗಿ ಮಾದರಿ ನೀತಿ ಸಂಹಿತೆ ಏನು? ಮತದಾನ ಪ್ರಾರಂಭವಾಗಲು ನಿಗದಿಪಡಿಸುವ 48 ಗಂಟೆಯ ಅವಧಿಯೊಳಗೆ ಮತದಾನ ನಡೆಯುವ ದಿನಾಂಕ, ಎಣಿಕೆ ನಡೆಯುವ ದಿನಾಂಕಗಳನ್ನು ಸಾರ್ವಜನಿಕ ಸಭೆಗಳನ್ನು ನಡೆಸುವಂತಿಲ್ಲ. ಚುನಾವಣೆಗಳಿಗೆ ಬಳಸುವ ವಾಹನಗಳನ್ನು ನಿರ್ಬಂಧಿಸುವುದು ಮತ್ತು ಅದಕ್ಕೆ ಬಳಸುವ ವಾಹನಗಳಿಗೆ ಕಡ್ಡಾಯವಾಗಿ ಚುನಾವಣಾಧಿಕಾರಿಗಳಿಂದ ಅನುಮತಿಯನ್ನು ಪಡೆದುಕೊಳ್ಳುವಂತೆ ಸೂಚಿಸುವುದು. ಮತಗಳಿಕೆಗಾಗಿ ಅಭ್ಯರ್ಥಿ ಅಥವಾ ಅಭ್ಯರ್ಥಿಯ ಪರವಾಗಿ ಯಾವುದೇ ನಿಕಾಯ ಅಥವಾ ವ್ಯಕ್ತಿಗಳು ಧಾರ್ಮಿಕ ಚಿಹ್ನೆಗಳನ್ನು ಬಳಸಿಕೊಳ್ಳಕೂಡದು, ಧಾರ್ಮಿಕ ಕೇಂದ್ರಗಳನ್ನು ಬಳಸಕೂಡದು. ಬೇರೆ ಅಭ್ಯರ್ಥಿಯ ಬಗ್ಗೆ ಅವರ ಖಾಸಗಿ ಅಥವಾ ಶೀಲಗಳ ಬಗ್ಗೆ ಸುದ್ದಿಯನ್ನು ಪ್ರಚಾರ ಮಾಡತಕ್ಕದ್ದಲ್ಲ. ಅಭ್ಯರ್ಥಿಗಳು ಪ್ರಚಾರಕ್ಕೆಂದು ಪ್ರಕಟಿಸುವ ಪೋಸ್ಟರ್ಗಳು, ಪತ್ರಿಕೆ, ನೋಟಿಸು, ಸುತ್ತಲೆ ಜಾಲವಿಹಾರಗಳಲ್ಲಿ ಮುದ್ರಕರ ಹೆಸರು ಮತ್ತು ಪ್ರಕಟಿಸುವ ಹೆಸರನ್ನು, ವಿಳಾಸವನ್ನು ತಪ್ಪದೆ ನಮೂದಿಸಲು ಸೂಚಿಸಬೇಕು. ಯಾವುದೇ ಸಾರ್ವಜನಿಕ ಆಸ್ತಿಯಲ್ಲಿ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದ ಲಿಖಿತ ಅನುಮತಿಯನ್ನು ಪಡೆಯದೆ ಬ್ಯಾನರುಗಳನ್ನು, ಭಿತ್ತಿಪತ್ರಗಳನ್ನು ಪ್ರದರ್ಶಿಸುವ ಹಾಗಿಲ್ಲ. ಬೇರೆ ಅಭ್ಯರ್ಥಿಯ ಪ್ರಚಾರ ಮಾಡುವಾಗ ಅಡಚಣೆಯನ್ನು ಉಂಟು ಮಾಡುವಂತಹ ಕಾರ್ಯವು ಮಾಡುವಂತಿಲ್ಲ. ಧ್ವನಿವರ್ಧಕಗಳನ್ನು ಸಾರ್ವಜನಿಕ ತೊಂದರೆಯಾಗದಂತೆ ಬೆಳಿಗ್ಗೆ 7ರಿಂದ ರಾತ್ರಿ 10 ಗಂಟೆಯವರೆಗೆ ಮಾತ್ರ ಬಳಸತಕ್ಕದ್ದು. ಇದಕ್ಕೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆಯತಕ್ಕದ್ದು. ಶಾಂತಿಯುತವಾಗಿ ಮತ್ತು ಮುಕ್ತವಾಗಿ ಚುನಾವಣೆಯನ್ನು ನಡೆಸಲು ಎಲ್ಲ ಅಭ್ಯರ್ಥಿಗಳು ಸಹಕರಿಸಬೇಕೆಂದು ತಿಳಿಸುವುದು. ಸಭೆ ಸಮಾರಂಭಗಳನ್ನು ಮಾಡುವಾಗ ಮುಂಚಿತವಾಗಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಅನುಮತಿಯನ್ನು ಪಡೆದುಕೊಳ್ಳಲು ತಿಳಿಸತಕ್ಕದ್ದು. ಚುನಾವಣೆ ಕರ್ತವ್ಯ ನಿರತ ಅಧಿಕಾರಿಗಳಿಗೆ ಅವರ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ಅಡಚಣೆಯನ್ನು ಉಂಟು ಮಾಡತಕ್ಕದ್ದಲ್ಲ. ಹೆಚ್ಚಿನ ಮಾಹಿತಿಗೆ ಚುನಾವಣಾ ಆಯೋಗವು ಅಭ್ಯರ್ಥಿಗಳ ಮಾರ್ಗದರ್ಶನಕ್ಕಾಗಿ ಸದಾಚಾರ ಸಂಹಿತೆ ಎಂಬಂತಹ ಒಂದು ಕೈಪಿಡಿಯನ್ನು ಮಾಡಿದೆ. ಅದನ್ನು ಪ್ರತಿಯೊಬ್ಬರು ಚುನಾವಣಾಧಿಕಾರಿಗಳು ಅದನ್ನು ಓದಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದಾದ ನಂತರ ಚುನಾವಣಾ ಏಜೆಂಟ್ ಅಂತ ಹೇಳಿದ್ರೆ ಏನು? ಇದನ್ನು ನಾವು ನಮ್ಮ ಸ್ಪರ್ಧಿಗಳ ಅಭ್ಯರ್ಥಿಗಳ ಸಭೆಯನ್ನು ಕರೆಯುವಾಗ ನೀವು ಅವರಿಗೆ ತಿಳುವಳಿಕೆಯನ್ನು ನೀಡಬೇಕು. ಅಭ್ಯರ್ಥಿಯು ಚುನಾವಣಾ ಏಜೆಂಟ್ ಅನ್ನು ನೇಮಕ ಮಾಡಬಹುದು. ಅಭ್ಯರ್ಥಿಯು ಚುನಾವಣಾ ಏಜೆಂಟ್ ಅನ್ನು ಮಾಡಲೇಬೇಕೆಂದು ನಿರ್ಬಂಧ ಇಲ್ಲ. ಅಭ್ಯರ್ಥಿಯು 11ನೇ ಪ್ರಪತ್ರದಲ್ಲಿ ಚುನಾವಣಾ ಏಜೆಂಟ್ ಅನ್ನು ನೇಮಕ ಮಾಡಬಹುದು. ಒಂದು ವೇಳೆ ಅಭ್ಯರ್ಥಿಗಳು ಚುನಾವಣಾ ಏಜೆಂಟ್ ಅನ್ನು ನೇಮಕ ಮಾಡ್ತಿದ್ರೆ ಪ್ರಪತ್ರ 11ರಲ್ಲಿ ಫಿಲ್ ಮಾಡಿ ಡೀಟೇಲ್ಸ್ ಅನ್ನು ಫಿಲ್ ಮಾಡಿ ನಿಮಗೆ ಸಲ್ಲಿಸಬೇಕಾಗ್ತದೆ. ಅದರಲ್ಲಿ ಅಭ್ಯರ್ಥಿಯ ಸಹಿ ಇರ್ತದೆ. ಅದರ ಫಾರ್ಮ್ಯಾಟ್ ನಿಮಗೆ ಮುಂದೆ ನಾನು ತೋರಿಸ್ತೇನೆ. ಅಭ್ಯರ್ಥಿಯ ಚುನಾವಣಾ ಏಜೆಂಟ್ ಆಗಲು ಏನೇನು ನಿಬಂಧನೆಗಳಿದೆ? ಸದಸ್ಯನಾಗಲು ಅಧಿನಿಯಮದ ಮೇರೆಗೆ ತತ್ಕಾಲವಾಗಿ ವ್ಯಕ್ತಿಯ ಆ ಅನರ್ಹತೆ ಇರುವವರೆಗೆ ಚುನಾವಣಾ ಏಜೆಂಟನಾಗಿ ನೇಮಕಗಳು ಸಹ ಅನರ್ಹರಾಗಿರತಕ್ಕದ್ದು. ಅಂದ್ರೆ ಅಭ್ಯರ್ಥಿಯ ಚುನಾವಣಾ ಏಜೆಂಟ್ ಆಗಿರುವವನು ಯಾವುದೇ ರೀತಿಯ ಅನರ್ಹತೆಯ ಪ್ರಕರಣಗಳಿಗೆ ಒಳಗಾಗಿರಬಾರದು. ಚುನಾವಣಾ ಏಜೆಂಟಿನ ನೇಮಕಾತಿಯ ರದ್ದತಿಯನ್ನು 12ನೇ ಪ್ರಪತ್ರದಲ್ಲಿ ಮಾಡಬಹುದು. ಯಾರಿಗೆ? ಅಭ್ಯರ್ಥಿಗೆ. ಚುನಾವಣಾ ಏಜೆಂಟಿನ ಅಥವಾ ರದ್ದತಿ ಮರಣ ಸಂದರ್ಭದಲ್ಲಿ
ಉಪನಿಯಮದಲ್ಲಿ ನಿರ್ದಿಷ್ಟಪಡಿಸಿದ ರೀತಿಯಲ್ಲಿ ಹೊಸ ನೇಮಕಾತಿಯನ್ನು ಮಾಡಿಕೊಳ್ಳಲು ಚುನಾವಣೆ ಅಭ್ಯರ್ಥಿಗೆ ಅವಕಾಶ ಇದೆ. ಚುನಾವಣಾ ಏಜೆಂಟನಿಗೆ ನಮ್ಮ ಚುನಾವಣಾಧಿಕಾರಿಯ ಕೈಯಿಂದ ಒಂದು ಐಡೆಂಟಿಟಿ ಕಾರ್ಡ್ ಅನ್ನು ನಾವು ನೀಡಬೇಕಾಗಿರುತ್ತದೆ. ಇದು ಚುನಾವಣಾ ಏಜೆಂಟನ ನೇಮಕದ ಪ್ರಪತ್ರ ಫಾರ್ಮ್ಯಾಟ್. ಅದಾದ ನಂತರ ಪ್ರಪತ್ರ 12 ಏಜೆಂಟನ್ನು ರದ್ದುಗೊಳಿಸುವಂತಹ ಫಾರ್ಮ್ಯಾಟ್. ಅದಾದ ನಂತರ ಚುನಾವಣಾಧಿಕಾರಿಯು ಸಹಿ ಹಾಕಿ ನೀಡಬೇಕಾದಂತಹ ಐಡೆಂಟಿಟಿ ಕಾರ್ಡಿನ ಫಾರ್ಮ್ಯಾಟ್. ಅದಾದ ನಂತರ ಮತದಾನ ಏಜೆಂಟ್ ಅಂತೇಳಿ ನೇಮಿಸಿಕೊಳ್ಬಹುದು. ಯಾರು ಅಭ್ಯರ್ಥಿಯು ಸ್ಪರ್ಧಿಸುವ ಒಬ್ಬ ಅಭ್ಯರ್ಥಿಯು ಅಥವಾ ಅವನ ಚುನಾವಣಾ ಏಜೆಂಟನು ಅವನ ಪರವಾಗಿ ಆ ರೀತಿ ಕಾರ್ಯನಿರ್ವಹಿಸಲು ಪ್ರತಿಯೊಂದು ಮತದಾನ ಕೇಂದ್ರದಲ್ಲಿ, ಇದು ಮತದಾನ ದಿವಸ ಆ ಕೇಂದ್ರದಲ್ಲಿ ಅವನ ಪರವಾಗಿ ಕುಳಿತುಕೊಳ್ಳಲು ಬಯಸುವಂತಹ ವ್ಯಕ್ತಿಯನ್ನು ಮತದಾನ ಏಜೆಂಟ್ ಅಂತ ಕರೆಯುತ್ತೇವೆ. ಅವನು ಪ್ರತಿಯೊಂದು ಮತದಾನ ಕೇಂದ್ರದಲ್ಲಿ ಒಬ್ಬ ಮತದಾನ ಏಜೆಂಟ್ ಮತ್ತು ಇಬ್ಬರು ಬದಲಿ ಏಜೆಂಟ್ ಅನ್ನು ನೇಮಿಸಬಹುದು. ಎಟ್ ಎ ಟೈಮ್ ಮತದಾನ ಕೇಂದ್ರದಲ್ಲಿ ಒಬ್ಬ ಏಜೆಂಟಿಗೆ ಕುಳಿತುಕೊಳ್ಳಲು ಅವಕಾಶ ಇದೆ. ಅಂತ ಪ್ರತಿಯೊಂದು ನೇಮಕವನ್ನು ಪ್ರಪತ್ರ 13ರಲ್ಲಿ ಅವನು ಅಭ್ಯರ್ಥಿಯು ಮಾಡಬೇಕು. ಅದನ್ನು ಅವನ ಏಜೆಂಟಿನ ಕೈಯಲ್ಲಿ ಅವನು ಕೊಡಬೇಕು. ಯಾವುದು? ಪ್ರಪತ್ರ 13. ಈ ಪ್ರಪತ್ರ 13 ಆ ಚುನಾವಣಾ ಮತದಾನ ಏಜೆಂಟನು PROಗಳ ಕೈಗೆ ಮತದಾನ ದಿವಸ PROಗಳ ಕೈಗೆ ಕೊಟ್ಟು PROಗಳು ಮತದಾನ ಏಜೆಂಟ್ ಅನ್ನು ಅಂಗೀಕರಿಸ್ತಾರೆ. ಯಾವನೇ ಮತದಾನ ಏಜೆಂಟನಿಗೆ ಮೇಲೆ ನಿಯಮದ ಪ್ರಕಾರ ಮಾಡಲಾದ ಅವನ ನೇಮಕಾತಿ ಪತ್ರವನ್ನು ಕ್ರಮಬದ್ಧವಾಗಿ ಭರ್ತಿ ಮಾಡಿದ ತರುವಾಯ ಅದರಲ್ಲಿ ಒಂದು ಘೋಷಣೆ ಇರ್ತದೆ. ಅದಕ್ಕೆ ಸಹಿ ಹಾಕಿದ ನಂತರ ಅವನು ಕೇಂದ್ರದೊಳಗೆ ಪ್ರಿಸೈಡಿಂಗ್ ಅಧಿಕಾರಿಯು ಅವನನ್ನು ಕುಳಿತುಕೊಳ್ಳಲು ಬಿಡ್ತಾನೆ. ಮತದಾನ ಏಜೆಂಟಿನ ರದ್ದತಿಯನ್ನು ಪ್ರಪತ್ರ 14ರಲ್ಲಿ ಇವರಿಗೆ ಮಾಡಬಹುದು, ಅಭ್ಯರ್ಥಿಗೆ ಮಾಡಬಹುದು. ಮತದಾನ ಏಜೆಂಟಿನ ಯಾವುದೇ ಅಂತ ರದ್ದತಿ ಮರಣದ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಮತ್ತೊಬ್ಬ ಮತದಾನ ಏಜೆಂಟ್ ಅನ್ನು ನೇಮಕ ಮಾಡಲು ಅವಕಾಶ ಇದೆ. ಇದು ಪ್ರಪತ್ರ 13 ಮತದಾನ ಏಜೆಂಟಿನ ನೇಮಕ ಪ್ರಪತ್ರ. ಪ್ರಪತ್ರ 13ರಲ್ಲಿ ಒಂದು ಪಾರ್ಟ್ ಇರ್ತದೆ, ಸೆಕೆಂಡ್ ಪಾರ್ಟ್. ಇದರಲ್ಲಿ ಮತದಾನ ರಹಸ್ಯವನ್ನು ಕಾಪಾಡುವ ಬಗ್ಗೆ ಅವನ ಡಿಕ್ಲರೇಷನ್ ಇರ್ತದೆ. ಇದನ್ನು ಓದಿ ಮತದಾನ ಏಜೆಂಟ್ ಅನ್ನು ಪ್ರಿಸೈಡಿಂಗ್ ಆಫೀಸರ್ ಮುಂದೆ ಸಹಿಯನ್ನು ಮಾಡ್ತಾನೆ. ಅದಾದ ನಂತರ ಅವನನ್ನು ಮತದಾನ ಏಜೆಂಟ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ PRO. ಇದು ಪ್ರಪತ್ರ 14 ಮತದಾನ ಏಜೆಂಟ್ ಅನ್ನು ನೇಮಕಾತಿಯನ್ನು ರದ್ದುಗೊಳಿಸಲಿಕ್ಕಿರುವಂತಹ ಫಾರ್ಮ್ಯಾಟ್. ಚುನಾವಣಾ ಅಭ್ಯರ್ಥಿಗಳ ಪ್ರಚಾರದಲ್ಲಿ ಯಾವ ರೀತಿಯ SOP ಇದೆ, ಇದನ್ನು ನಾವು ನಮ್ಮ ಚುನಾವಣಾ ಅಭ್ಯರ್ಥಿಗಳ ಮೀಟಿಂಗ್ ಕರೆದ ಸಭೆಯಲ್ಲಿ ನಾವು ಡಿಸ್ಕಸ್ ಮಾಡಬೇಕು. ಗ್ರಾಮ ಪಂಚಾಯಿತಿಯ ಚುನಾವಣೆ ಪಕ್ಷರಹಿತವಾಗಿರ್ತದೆ. ಕ್ಷೇತ್ರ ಬಹಳ ಚಿಕ್ಕದಿರ್ತದೆ. ಅಭ್ಯರ್ಥಿಯ ಪ್ರಚಾರವು ಕ್ಷೇತ್ರಕ್ಕೆ ಸೀಮಿತವಾಗಿರ್ತದೆ. ಗರಿಷ್ಠ 5 ಜನ ಬೆಂಬಲಿಗರೊಂದಿಗೆ, ವೆರಿ ಇಂಪಾರ್ಟೆಂಟ್, ಮ್ಯಾಕ್ಸಿಮಮ್ 5 ಜನರ ಬೆಂಬಲಿಗರೊಂದಿಗೆ ಮನೆ ಮನೆಗೆ ಭೇಟಿ ನೀಡಿ ಪ್ರಚಾರವನ್ನು ಮಾಡಬಹುದು. ಪ್ರಚಾರದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಫೇಸ್ ಮಾಸ್ಕ್ ಅನ್ನು ಧರಿಸಿರಬೇಕು. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಚಾರ ಮಾಡುವ ಅಭ್ಯರ್ಥಿಗಳು ಮುದ್ರಿಸಿದ ಕರಪತ್ರವನ್ನು ಹಂಚಬಹುದು ಮತ್ತು ಅಭ್ಯರ್ಥಿಯು ಫೇಸ್ ಮಾಸ್ಕ್, ಪ್ಲಾಂಟ್ ಹೌಸ್ ಧರಿಸಿರಬೇಕು ಹಾಗೂ ಹ್ಯಾಂಡ್ ಸ್ಯಾನಿಟೈಸರ್ ಅನ್ನು ಉಪಯೋಗಿಸಬೇಕು. ಕೋವಿಡ್-19 ಹಿನ್ನೆಲೆಯಲ್ಲಿ ಗುಂಪಾಗಿ ಪ್ರಚಾರ ಮಾಡುವಂತಿಲ್ಲ. ಪಾಸಿಟಿವ್ ಇರುವ ಅಭ್ಯರ್ಥಿಗಳು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಪ್ರಚಾರ ಮಾಡಬಹುದು. ಖುದ್ದಾಗಿ ಸಾಮಾನ್ಯ ಜನರೊಂದಿಗೆ ಸಮುದಾಯದಲ್ಲಿ ಪ್ರಚಾರ ಮಾಡಲು ಅವಕಾಶ ಇಲ್ಲ. ಸಭೆ ಸಮಾರಂಭವನ್ನು ತಮ್ಮ ಕ್ಷೇತ್ರದಲ್ಲಿ ಕೋವಿಡ್-19 ನಿಯಂತ್ರಣ ಮಾರ್ಗಸೂಚಿಗಳನ್ನು ಅನುಸರಿಸಿ ನಡೆಸಬೇಕು. ಇನ್ನು ಬರುವಂತದ್ದು ವೆರಿ ಇಂಪಾರ್ಟೆಂಟ್ ಟಾಪಿಕ್, ಅದು ಅಂಚೆ ಮತಪತ್ರಗಳು. ಈ ಅಂಚೆ ಮತಪತ್ರಗಳನ್ನು ಗಮನವಿಟ್ಟು ತಯಾರಿಸಬೇಕು. ನಿಮ್ಮ ಕ್ಷೇತ್ರದಲ್ಲಿ ನಾಮಪತ್ರ ಹಿಂತೆಗೆದುಕೊಳ್ಳುವ ದಿನಾಂಕ ಮುಕ್ತಾಯವಾದ ಕೂಡಲೇ ಮೊದಲ ಕಾರ್ಯ ಮಾಡಬೇಕಾದ್ದೇನು ಅಂತ ಹೇಳಿದ್ರೆ ಸರ್ವಿಸ್ ಮತದಾರರಿಗೆ ಅಂಚೆ ಮತಪತ್ರವನ್ನು ರವಾನಿಸಬೇಕು. ಆದ್ದರಿಂದ ಅಂಚೆ ಮತಪತ್ರದ ಮುದ್ರಣ ಅಥವಾ ಸ್ಟೆನ್ಸಿಲ್ ಅಥವಾ ಜೆರಾಕ್ಸ್ ಯಾವುದಾದ್ರೂ ಒಂದು ಪ್ರತಿಯನ್ನು ಅನುಸರಿಸಿ ಅಂತಿಮ ಕಣದಲ್ಲಿರುವ ಅಭ್ಯರ್ಥಿಯ ಪಟ್ಟಿ ಸಿದ್ಧವಾದ 24 ಗಂಟೆಗಳ ಅವಧಿಯ ಒಳಗಡೆ ಅಂಚೆ ಮತಪತ್ರಗಳನ್ನು ರವಾನಿಸತಕ್ಕದ್ದು. ಅಂಚೆ ಮತಪತ್ರಕ್ಕೆ ಅರ್ಹರಾಗಿರುವ ಮತದಾರ ಪಟ್ಟಿಯನ್ನು ಅಂದ್ರೆ ಸರ್ವಿಸ್ ವೋಟರ್ಸ್ ಲಿಸ್ಟ್ ಅನ್ನು ಜಿಲ್ಲಾಧಿಕಾರಿಗಳಿಂದ ಮುಂಚಿತವಾಗಿ ಪಡೆದುಕೊಳ್ಳತಕ್ಕದ್ದು. ಅದಾದ ನಂತರ ಅಂಚೆ ಮತದಾನ ಪತ್ರಗಳು ಬರುವಂತದ್ದು ಯಾರಿಗೆ ಅಂತ ಹೇಳಿದ್ರೆ ಪೋಲಿಂಗ್ ಅಫಿಷಿಯಲ್ಗಳಿಗೆ. ಅಂದ್ರೆ ಇದನ್ನು ನಾವು ಟ್ರೈನಿಂಗ್ ಕೊಡುವ ಸಂದರ್ಭದಲ್ಲಿ ಅಂದ್ರೆ ನೇಮಕಾತಿ ಆದೇಶ ಹೋಗುವಾಗಲೇ ಅವರಿಗೆ ಅಂಚೆ ಮತಪತ್ರದ ಬಗ್ಗೆ ಅದರ ರಿಕ್ವಿಸಿಷನ್ ಅವರಿಗೆ ನೇಮಕಾತಿ ಪತ್ರದೊಂದಿಗೆ ಹೋಗ್ತದೆ. ಅದಾದ ನಂತರ ಟ್ರೈನಿಂಗ್ ಕೊಡುವಂತಹ ದಿವಸದಲ್ಲಿ ಯಾರಿಗಾದರೂ ಅಂಚೆ ಮತಪತ್ರ ಪಡೆಯಲು
ಆ ಅಪ್ಲಿಕೇಶನ್ ನಾವು ಕಲೆಕ್ಟ್ ಮಾಡ್ತೇವೆ ಅಥವಾ ಖುದ್ದಾಗಿ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಬಹುದು ಅವರು. ಅದಾದ ನಂತರ ನಾವು ಯಾರ್ಯಾರಿಗೆ ಅಂಚೆ ಮತಪತ್ರವನ್ನು ರವಾನಿಸಬೇಕು, ಪೋಲಿಂಗ್ ಅಫಿಷಿಯಲ್ಗೆ ರವಾನಿಸಬೇಕು ಅಂತ ನಾವು ಒಂದು ಲಿಸ್ಟ್ ಅನ್ನು ತಯಾರಿಸಿಕೊಳ್ಬೇಕು. ಅದರ ಫಾರ್ಮೆಟ್ ಅನ್ನು ನಾವು ನಿಮಗೆ ಶೇರ್ ಮಾಡ್ತೇವೆ. ಅದಾದ ನಂತರ ಯಾರ್ಯಾರಿಗೆ ಅಂಚೆ ಮತಪತ್ರದ ರಿಕ್ವಿಸಿಷನ್ ಬಂದಿದೆ ಅವರಿಗೆ ನಾವು 4 ಫಾರ್ಮ್ಯಾಟ್ ಇದೆ ಅಂಚೆ ಮತಪತ್ರಕ್ಕೆ. ಮೊದಲನೇದು ಮತದಾರರ ಘೋಷಣೆ, ಇದು ಪ್ರಪತ್ರ 21. ಎರಡನೆಯದ್ದು ಪ್ರಪತ್ರ 22, ಒಂದು ಲಕೋಟೆ. ಅದಾದ ನಂತರ ಚುನಾವಣಾಧಿಕಾರಿಯ ವಿಳಾಸ ಬರೆಯಲಾದ ದೊಡ್ಡ ಲಕೋಟೆ, ಪ್ರಪತ್ರ 23. ಅದಾದ ನಂತರ ಅವನಿಗೆ ಸೂಚನೆಗಳು, ಪ್ರಪತ್ರ 24. ಈ 4 ಅಂಚೆ ಮತಪತ್ರದ ಫಾರ್ಮ್ಯಾಟ್ಗಳು. ಇದನ್ನು ನಾವು ಅವನ ಅಪ್ಲಿಕೇಶನ್ ತಗೊಳ್ಳುವಾಗ ಅದರಲ್ಲಿ ಅವನ ವಿಳಾಸವನ್ನು ಅವ ಬರೆದಿರ್ತಾನೆ. ಆ ವಿಳಾಸಕ್ಕೆ ಈ ಅಂಚೆ ಮತಪತ್ರವನ್ನು ನಾವು ಪೋಸ್ಟ್ ಅನ್ನು ಮಾಡಬೇಕಾಗ್ತದೆ. ಈಗ ಅಂಚೆ ಮತಪತ್ರ ಯಾರ್ಯಾರಿಗೆ ನಾವು ನೀಡಿದ್ದೇವೆ ಅವರ ಲಿಸ್ಟ್ ಅನ್ನು ನಾವು ಮೇಂಟೈನ್ ಮಾಡಬೇಕು. ಈ ಅಂಚೆ ಪತ್ರ ನೀಡಿದ ಮತದಾರರ ಹೆಸರುಗಳನ್ನು ಗುರುತು ಮಾಡಿದ ಪಟ್ಟಿಯಲ್ಲಿ ನಾವು ಅದಕ್ಕೆ ಕ್ರಾಸ್ ಮಾರ್ಕ್ ಅನ್ನು ಹಾಕ್ತೇವೆ. ಆದ್ರಿಂದ ಯಾರ್ಯಾರಿಗೆ ಅಂಚೆ ಮತಪತ್ರವನ್ನು ಇಶ್ಯೂ ಮಾಡಿದೆ ಅವರ ಲಿಸ್ಟ್ ನಮ್ಮ ಕೈಯಲ್ಲಿ ಖಂಡಿತವಾಗಿ ಇರತಕ್ಕದ್ದು. ಅದನ್ನು ಗುರುತು ಮಾಡಿದ ಪ್ರತಿಯಲ್ಲಿ ಅದನ್ನು ಗುರುತು ಮಾಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇದು ಪ್ರಪತ್ರ 21 ಅಂಚೆ ಮತಪತ್ರದ ಘೋಷಣೆ. ಇದರಲ್ಲಿ ನೋಡಿ, ಇದರಲ್ಲಿ ಯಾರು ಮತದಾನ ಇರ್ತಾನೆ ಅವನು ಡ್ಯಾಶ್ ಕ್ರಮ ಸಂಖ್ಯೆ ಹೊಂದಿರುವ ಅಂಚೆ ಮತಪತ್ರವನ್ನು ಕೊಡಲಾಗಿರುವ ಮತದಾರನು ನಾನೇ ಎಂದು ಘೋಷಿಸುತ್ತೇನೆ. ಇದರಲ್ಲಿ ಅಂಚೆ ಮತಪತ್ರದ ಕ್ರಮ ಸಂಖ್ಯೆಯನ್ನು ನಾವು ಬರಿಬೇಕಾಗ್ತದೆ. ಯಾವ ಕ್ರಮ ಸಂಖ್ಯೆಯಲ್ಲಿ ಅವನ ಹೆಸರಿದೆ ಅಂತೇಳಿ ಬರಿಬೇಕಾಗ್ತದೆ. ಅದಾದ ಮತದಾರನ ಸಹಿ ಇರ್ತದೆ. ಅದಾದ ನಂತರ ಈ ಸಹಿಯನ್ನು ಗಜೆಟೆಡ್ ಆಫೀಸರ್ ಹತ್ರ ಅದನ್ನು ದೃಢೀಕರಣ ಮಾಡಿಸಬೇಕಾಗ್ತದೆ. ಅದಾದ ನಂತರ ಇದು ಲಕೋಟೆ ಎ, ಪ್ರಪತ್ರ 22 ಅಂತೇಳಿ ಕರಿತೇವೆ. ಇದು ಅಂಚೆ ಮತಪತ್ರವಿರುವಂತಹ ಸಣ್ಣ ಲಕೋಟೆ. ಅದಾದ ನಂತರ ಇದು ಪ್ರಪತ್ರ 23. ಇದು ಚುನಾವಣಾಧಿಕಾರಿಯ ವಿಳಾಸ ಬರೆಯಲಾದಂತಹ ಪ್ರಪತ್ರ 23. ಈ ದೊಡ್ಡ ಲಕೋಟೆಯಲ್ಲಿ ಪ್ರಪತ್ರ 22ರ ಸಣ್ಣ ಲಕೋಟೆಯಲ್ಲಿ ಅಂಚೆ ಮತಪತ್ರ ಇರ್ತದೆ. ಅದರೊಂದಿಗೆ ಚುನಾವಣಾ ಸೂಚನೆಗಳಿರ್ತದೆ. ಅದನ್ನು ಕೂಡ ಅದರ ಜೊತೆ ಹಾಕಿ ನಾವು ಅವನಿಗೆ ಅಂಚೆ ಮತಪತ್ರದ ದೊಡ್ಡ ಲಕೋಟೆಯನ್ನು ನೀಡಬೇಕಾಗ್ತದೆ. ಮಾದರಿ ಅಂಚೆ ಮತಪತ್ರ ಹೇಗಿರ್ತದೆ ಅಂತೇಳಿ ನೋಡುವಂಥದ್ದು. ಇದರಲ್ಲಿ ಇದು ಕೌಂಟರ್ ಫಾಯಿಲ್, ಇದು ಮೇಲಿನ ಪಾರ್ಟ್. ಇದು ನಮ್ಮ ಕೈಯಲ್ಲಿ ಇರ್ತದೆ, ಅಂದ್ರೆ ಚುನಾವಣಾಧಿಕಾರಿಗಳ ಕೈಯಲ್ಲಿ ಇರ್ತದೆ. ಇಷ್ಟು ನಿಮ್ಮ ಮತಪತ್ರ, ಅಂಚೆ ಮತಪತ್ರ ಇಲ್ಲಿ ಕಾಣ್ತದೆ. ಇಷ್ಟು ಪಾರ್ಟ್ ಚುನಾವಣಾಧಿಕಾರಿಗಳಲ್ಲಿ ಇರ್ತದೆ, ಇಷ್ಟು ಪಾರ್ಟ್ ಇದು ಅಂಚೆ ಮತಪತ್ರ. ಇದರಲ್ಲಿ ಮೇಲೆ ಗ್ರಾಮ ಪಂಚಾಯತಿನ ಸಂಖ್ಯೆ ಇರ್ತದೆ, ಗ್ರಾಮ ಪಂಚಾಯತಿನ ಹೆಸರು, ಸಾರ್ವತ್ರಿಕ ಚುನಾವಣೆ ಅಂತೇಳಿ ಇರ್ತದೆ, ಯಾವ ಸ್ಥಾನಕ್ಕೆ ಅಂತೇಳಿ ಇರ್ತದೆ, ಯಾವ ಕ್ಷೇತ್ರ ಅಂತೇಳಿ ಇರ್ತದೆ. ಇಲ್ಲಿ ಅಂಚೆ ಮತಪತ್ರ ಅಂತೇಳಿ ಇರ್ತದೆ. ಮತದಾರ ಪಟ್ಟಿಯ ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆಯನ್ನು ಯಾರಿಗೆ ನಾವು ಇಶ್ಯೂ ಮಾಡ್ತೇವೆ ಅವರದ್ದು ಇಲ್ಲಿ ನಾವು ಬರೀತೇವೆ. ಇಷ್ಟು ಪಾರ್ಟ್ ಅನ್ನು, ಮೇಲಿನ ಕೌಂಟರ್ ಫಾಯಿಲ್ ಪಾರ್ಟ್ ಅನ್ನು ನಾವು ನಮ್ಮ ಚುನಾವಣಾಧಿಕಾರಿ ಕಚೇರಿಯಲ್ಲಿ ಇರ್ತದೆ. ಅದಾದ ನಂತರ ಇದರಿಂದ ನಂತರ ಇರುವ ಪಾರ್ಟ್ ಅನ್ನು ನಾವು ಹರಿದು ನಮ್ಮ ಸಣ್ಣ ಲಕೋಟೆಯಲ್ಲಿ ನಾವು ಹಾಕಿ ಅವರಿಗೆ ಮತದಾರನಿಗೆ ನಾವು ಕಳಿಸ್ತೇವೆ. ಇನ್ನು ನಾವು ಡಿಸ್ಕಸ್ ಮಾಡುವಂಥದ್ದು, ಕೆಲವೊಂದು ಹಿಂದಿನ ಚುನಾವಣೆಗಳಲ್ಲಿ ಚುನಾವಣಾಧಿಕಾರಿಗಳು ರಿಪೀಟೆಡ್ಲಿ ಮಾಡಿದಂತಹ ಕೆಲವೊಂದು ತಪ್ಪುಗಳನ್ನು ಚುನಾವಣಾ ಆಯೋಗ ಅವರಿಗೆ ಮುಂದೆ ಮಾಡುವಂತಹ ಅಧಿಕಾರಿಗಳಿಗೆ ಅದನ್ನು ಸೂಚನೆಯಾಗಿ ನೀಡಿದೆ. ಅಂತಹ ತಪ್ಪುಗಳು ಯಾವ್ದು ಅಂತೇಳಿ ನೋಡುವಂಥದ್ದು. ಮೊದಲನೇದಾಗಿ, ಮತದಾರ ಪಟ್ಟಿಗಳ ಮುದ್ರಣದಲ್ಲಿ ಅನಾವಶ್ಯಕವಾಗಿ ವಿಳಂಬವಾಗಿ ಅವುಗಳ ಲೋಪದೋಷಗಳನ್ನು ಪರಿಶೀಲನೆ ಮಾಡದೇ ಇರುವಂಥದ್ದು. ಇದು ಮತದಾರ ಪಟ್ಟಿಯನ್ನು ನೀವು ಫಸ್ಟಿಗೆ ಪಡೆದುಕೊಳ್ತೀರಿ, ಅದರ ಪರಿಶೀಲನೆ ನೀವು ಮಾಡಬೇಕು. ಇಲ್ಲದಿದ್ರೆ ಅದು ಮುಂದೆ ತೊಂದರೆಗೆ ಅನುವಾಗ್ತದೆ. ಒಂದು ಕ್ಷೇತ್ರದ ಮತದಾರ ಪಟ್ಟಿಯನ್ನು ಬೇರೊಂದು ಕ್ಷೇತ್ರಕ್ಕೆ ತಾಲೂಕು ಕಚೇರಿಯಿಂದ ನೀಡಿ ಪತ್ರದಲ್ಲಿ ಅಭ್ಯರ್ಥಿಗೆ ನೀಡಲಾಗಿರುವ ಚಿಹ್ನೆಯ ಬದಲಾಗಿ ಬೇರೊಂದು ಚಿಹ್ನೆ ಮುದ್ರಣಗೊಳಿಸಿರುವುದು, ಇದು ವೆರಿ ಇಂಪಾರ್ಟೆಂಟ್. ಪ್ರಪತ್ರ ಹತ್ತಿರದಲ್ಲಿ ಅವನಿಗೆ ಯಾವುದೇ ಇದೆ ಎಂದು ರಿಟರ್ನಿಂಗ್ ಅಧಿಕಾರಿಯು ನಾಮಪತ್ರ ವ್ಯಕ್ತಿಗಳಲ್ಲಿ ಲಿಖಿತ ಹಿಂಬರಹ ನೀಡುವುದು. ನಾಮಪತ್ರದ ನಮೂನೆ ಮುಗಿದು ಹೋಗಿದೆ ಅಂತೇಳಿ ಹಿಂಬರಹ ನೀಡಿದಂತಹ ಘಟನೆಗಳು ಈ ಹಿಂದಿನ ಚುನಾವಣೆಯಲ್ಲಿ ನಡೆದಿದೆ.
ನಾಮಪತ್ರದಲ್ಲಿ ರಿಟರ್ನಿಂಗ್ ಅಧಿಕಾರಿಗಳು ಬರಹವನ್ನು ತಿದ್ದುಪಡಿ ಮಾಡಿದ ದೂರುಗಳು. ಇದು ವೆರಿ ಇಂಪಾರ್ಟೆಂಟ್. ನಾಮಪತ್ರದಲ್ಲಿ ಚುನಾವಣಾಧಿಕಾರಿಗಳು, ಸಹಾಯಕ ಚುನಾವಣಾಧಿಕಾರಿಗಳು ಯಾವುದೇ ಕರೆಕ್ಷನ್ ಅನ್ನು ಮಾಡುವಂತಿಲ್ಲ. ಆದ್ದರಿಂದ ಈ ತಿದ್ದುಪಡಿ ಮಾಡಿದ ದೂರುಗಳು ಕೇಳಿ ಬಂದಿದೆ. ನಾಮಪತ್ರವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವಲ್ಲಿ ವಿಫಲತೆ ಪರಿಣಾಮವಾಗಿ ನಾಮಪತ್ರವನ್ನು ದುಷ್ಕರ್ಮಿಗಳು ಹರಿದು ಹಾಕಿರುವ ಪ್ರಕರಣಗಳು. ನಾಮಪತ್ರಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವಂಥದ್ದು ಚುನಾವಣಾಧಿಕಾರಿಗಳ ಜವಾಬ್ದಾರಿಯಾಗಿರುತ್ತದೆ. ಆದ್ದರಿಂದ ಒಂದು ಪ್ರತ್ಯೇಕವಾದ ಅಲ್ಮೇರವನ್ನು ತೆಗೆದುಕೊಂಡು ಅದರಲ್ಲಿ ನಾಮಪತ್ರಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವಂಥದ್ದು ಚುನಾವಣಾಧಿಕಾರಿಗಳ ಕರ್ತವ್ಯ ಆಗಿರುತ್ತದೆ. ಚುನಾವಣಾ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೆಲವು ಮೀಸಲಾತಿ ಸ್ಥಾನಗಳಿಗೆ ನಾಮಪತ್ರವನ್ನು ಸ್ವೀಕರಿಸದೇ ಇರುವಂತದ್ದು ಇದು ಹಿಂದಿನ ಚುನಾವಣೆಗಳಲ್ಲಿ ನಡೆದಿದೆ. ಅದು ರಿಪೀಟ್ ಆಗದಂತೆ ನೋಡಿಕೊಳ್ಳಬೇಕು. ಚುನಾವಣಾ ಫಲಿತಾಂಶದಲ್ಲಿ ತಪ್ಪು ಘೋಷಣೆ ಮಾಡಿರುವುದು. ಚುನಾವಣಾ ಫಲಿತಾಂಶವನ್ನು ಘೋಷಣೆ ಮಾಡುವಾಗ ಅದು ಗ್ರಾಮ ಪಂಚಾಯಿತಿ ಚುನಾವಣೆ ಫಲಿತಾಂಶವನ್ನು ಘೋಷಣೆ ಮಾಡುವಾಗ ತುಂಬಾ ನಿಯಮಗಳನ್ನು ತಿಳಿದು ಅದನ್ನು ಅರ್ಥ ಮಾಡಿಕೊಂಡು ಘೋಷಣೆ ಮಾಡಬೇಕಾಗ್ತದೆ. ವಯಸ್ಕರಲ್ಲದ ವ್ಯಕ್ತಿಗಳಿಂದ ನಾಮಪತ್ರವನ್ನು ಸ್ವೀಕರಿಸುವುದು. ಇಷ್ಟು ಹಿಂದೆ ಆದಂತಹ ತಪ್ಪುಗಳನ್ನು ಚುನಾವಣಾ ಆಯೋಗವು ನಮ್ಮ ಮುಂದೆ ಮಾಡುವವರಿಗೆ ನೀಡಿದಂತಹ ಸೂಚನೆಗಳು. ಈಗ ಕೆಲವೊಂದು ಸಂದರ್ಭಗಳಲ್ಲಿ ಚುನಾವಣಾ ಆಯೋಗವು ನೀಡಿರುವಂತಹ ಸ್ಪಷ್ಟೀಕರಣಗಳು ಇಂತಿವೆ. ಒಬ್ಬ ಅಭ್ಯರ್ಥಿ ಗರಿಷ್ಠ 2 ಕ್ಷೇತ್ರದಲ್ಲಿ ಸ್ಪರ್ಧಿಸಬಹುದೇ? ಯಾವುದೇ ಗರಿಷ್ಠ 2 ಕ್ಷೇತ್ರ 3 ಕ್ಷೇತ್ರ ಅಂತೇಳಿ ನಿಯಮವಿಲ್ಲ. ಆದ್ದರಿಂದ ಕ್ಷೇತ್ರಗಳಲ್ಲಿ 100ಕ್ಕಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಸ್ಪರ್ಧಿಸಬಹುದು. ಒಂದು ಕ್ಷೇತ್ರಕ್ಕೆ ಯಾವುದೇ ಇನಿಷಿಯಲ್ ಇಲ್ಲದ ಕೃಷ್ಣಮೂರ್ತಿ ಎಂಬ ಹೆಸರಿನ ಇಬ್ಬರ ಅಭ್ಯರ್ಥಿಗಳು ಸಲ್ಲಿಸಿದಲ್ಲಿ, ಈಗ ಇಬ್ಬರ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿದ್ರೆ ಅವನಿಗೆ ಬರವಣಿಗೆ ವಿಧಾನದಲ್ಲಿ ಅವನಿಗೆ ಬೇಕಾದಂತಹ ಸರ್ನೇಮ್ ಅನ್ನು ಅಥವಾ ತಂದೆ ಹೆಸರನ್ನು ಸೇರಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಅವರಿಗೆ ಹೇಳಬೇಕು. ಒಂದು ವೇಳೆ ಅಂತಹ ರಿಕ್ವಿಸಿಷನ್ ಬಂದಲ್ಲಿ ಆ ರೀತಿಯಲ್ಲಿ ನಾವು ಪ್ರಪತ್ರ ಹತ್ತಿರದಲ್ಲಿ ಪ್ರಕಟಿಸಬಹುದು. ನಾಮನಿರ್ದೇಶಿತ ಪಟ್ಟಿಯಲ್ಲಿ ಕನ್ನಡ ವರ್ಣಮಾಲೆಯಂತೆ ಪ್ರಕಟಿಸಬೇಕೇ? ನಾಮನಿರ್ದೇಶರ ಪಟ್ಟಿಯಲ್ಲಿ ಕನ್ನಡ ವರ್ಣಮಾಲೆಯಂತೆ ಪ್ರಕಟಿಸಬೇಕೇ? ಬೇಕಾಗಿಲ್ಲ. ಪ್ರಪತ್ರ 10ರಲ್ಲಿ ಕನ್ನಡ ವರ್ಣಮಾಲೆಯಂತೆ ಇರಲೇಬೇಕು. ನಾಮನಿರ್ದೇಶನ ಮತ್ತು ಇತರೆ ನಮೂನೆಗಳಿಗೆ ಶುಲ್ಕ ವಸೂಲಿ ಮಾಡಬೇಕೇ? ಆಯೋಗವು ನೀಡಿದ ನಮೂನೆ ಪುಸ್ತಕಗಳು ಇತ್ಯಾದಿ ಮೇಲಿನ ಪುಸ್ತಕಗಳಲ್ಲಿ ದರಗಳು ಮುದ್ರಣ ಆಗಿದ್ದಲ್ಲಿ ಆ ಶುಲ್ಕವನ್ನು ವಸೂಲಿ ಮಾಡಬೇಕು. ಈಗ ಉದಾಹರಣೆಗೆ ನಾಮಪತ್ರ ಘೋಷಣೆಯ ಪ್ರತಿಯಲ್ಲಿ ನಾಮಪತ್ರ ಸಲ್ಲಿಸುವಾಗ ಒಂದು ಘೋಷಣೆ ಕೊಡುತ್ತದೆ. ಆ ಘೋಷಣೆಯ ಪ್ರತಿಯಲ್ಲಿ ಪ್ರಿಂಟೆಡ್ ಫಾರ್ಮೆಟ್ ಅಲ್ಲಿ ಅಲ್ಲಿಯೇ ಮುದ್ರಣ ಆಗಿದ್ರೆ, ಉದಾಹರಣೆಗೆ 2 ರೂಪಾಯಿ ಅಥವಾ 5 ರೂಪಾಯಿ ಅಂತೇಳಿ ಮುದ್ರಣ ಆಗಿದ್ರೆ ಅದನ್ನು ಕಲೆಕ್ಟ್ ಮಾಡಬೇಕಾಗ್ತದೆ. ಈ ಚುನಾವಣೆಯಲ್ಲಿ ಮತಗಂಟ ಸಿಬ್ಬಂದಿ ಮತದಾನಕ್ಕೆ ಅಂಚೆ ಮತಪತ್ರ ನೀಡಬೇಕು ಅಥವಾ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ನೀಡಬೇಕು. ಆದ್ರಿಂದ ಇದು ಗ್ರಾಮ ಪಂಚಾಯತ್ ಚುನಾವಣೆ ಆದ ಕಾರಣ ಅಂಚೆ ಮತಪತ್ರವನ್ನು ನೀಡುವುದೇ ಸೂಕ್ತವಾಗಿರುತ್ತದೆ. ನೋಂದಾಯಿತ ಗುತ್ತಿಗೆದಾರರು ಸ್ಪರ್ಧಿಸಲು ಅವಕಾಶ ಇದೆಯೇ? ಅವರು ಮಾಡುತ್ತಿರುವ ಬಗ್ಗೆ ಚುನಾವಣೆಗಾರರಿಗೆ ಮಾಹಿತಿ ಇಲ್ಲ, ಏನ್ ಮಾಡಬೇಕು? ಗುತ್ತಿಗೆದಾರರು ಈಗ ಗ್ರಾಮ ಪಂಚಾಯಿತಿಯ ಕಾಮಗಾರಿಯನ್ನು ನಿರ್ವಹಿಸುತ್ತಿದ್ದಲ್ಲಿ ಅವರು ಗ್ರಾಮ ಪಂಚಾಯತ್ ಸ್ಪರ್ಧಿಸಲು ಅನರ್ಹರಾಗಿರ್ತಾರೆ. ಈ ವಿಷಯ ಚುನಾವಣಾಧಿಕಾರಿಗೆ ಮಾಹಿತಿ ಇಲ್ಲವಾದಲ್ಲಿ ಅವರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಒಂದು ವೇಳೆ ಅಭ್ಯರ್ಥಿಯೊಬ್ಬರು ಈ ಬಗ್ಗೆ ಮಾಹಿತಿಯನ್ನು ಸೂಕ್ತ ದೃಢೀಕರಣದೊಂದಿಗೆ ನೀಡಿದಾಗ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ನಾಮಪತ್ರ ವಾಪಸ್ ಪಡೆಯಲು ಸೂಚಕರ ಬದಲಾಗಿ ಬೇರೊಬ್ಬರನ್ನು ಮುಖಾಂತರ ಕಳಿಸಬಹುದೇ? ಪಂಚಾಯತ್ ರಾಜ್ ನಿಯಮಗಳ ಪ್ರಕಾರ ನಾಮಪತ್ರ ಹಿಂಪಡೆಯಲು ಅಭ್ಯರ್ಥಿ ಅಥವಾ ಸೂಚಕ ಅಥವಾ ಚುನಾವಣಾ ಏಜೆಂಟ್ ಇವರಿಗೆ ಅವಕಾಶ ಇದೆ. ಚುನಾವಣಾ ಏಜೆಂಟರ ಗುರುತಿಗಾಗಿ ಭಾವಚಿತ್ರ ಪಡೆಯಬೇಕೇ? ಹೌದು, ಭಾವಚಿತ್ರವನ್ನು ಪಡೆಯಬೇಕು. ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ತಾತ್ಕಾಲಿಕ ಇವರು ಸ್ಪರ್ಧಿಸಬಹುದೇ? ಸ್ಪರ್ಧಿಸಬಹುದು. ಪ್ರತಿ ನಾಮಪತ್ರದೊಂದಿಗೆ ಬೇರೆ ಬೇರೆ ಅಫಿಡವಿಟ್ ಠೇವಣಿ ಹಣ ನೀಡಬೇಕೇ? ಅಗತ್ಯವಿಲ್ಲ. ವೆರಿ ಇಂಪಾರ್ಟೆಂಟ್. ಪ್ರತಿ ಅಭ್ಯರ್ಥಿಯೊಂದು ಒಂದು ಸೆಟ್ ಅಫಿಡವಿಟ್ ಅಂತ ಹೇಳಿದ್ರೆ 3 ಪ್ರತಿಯನ್ನು ನೋಡಿದ್ರೆ ಸಾಕು. ಠೇವಣಿ ಹಣ ಜಾತಿ ದೃಢೀಕರಣ ಒಂದನ್ನು ನೀಡಿದ್ರೆ ಸಾಕು ಒಂದು ಕ್ಷೇತ್ರ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧಿಸುವುದಾದ್ರೆ ಠೇವಣಿ ಹಣ ಸಪರೇಟ್ ಆಗಿ ಪಡೆದುಕೊಳ್ಳಬೇಕು. ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ನೌಕರರು ಡಿಸ್ಮಿಸ್ ಆದವರು ಸ್ಪರ್ಧಿಸಬಹುದೇ? ಸ್ಪರ್ಧಿಸುವ ಹಾಗಿಲ್ಲ. ಗ್ರಾಮ ಪಂಚಾಯತಿಗೆ ಯಾವ್ದಾದ್ರು ಬೇಬಾಕಿ ಇದ್ರೆ ಸ್ಪರ್ಧಿಸಬಹುದೇ? ಸ್ಪರ್ಧಿಸುವ ಹಾಗಿಲ್ಲ. ಮಂಗಳಮುಖಿಯವರು ಸ್ಪರ್ಧಿಸಬಹುದೇ? ನಾಮಪತ್ರ ನಮೂನೆಯಲ್ಲಿ ಮಹಿಳೆ ಎಂದು ಘೋಷಿಸಿದ್ದಲ್ಲಿ ಅವರನ್ನು ಮಹಿಳೆ ಎಂದು, ಇಲ್ಲವಾದಲ್ಲಿ ಅವರನ್ನು ಪುರುಷ ಎಂದು ಭಾವಿಸತಕ್ಕದ್ದು. ಜಾತಿ ಪ್ರಮಾಣ ಪತ್ರವನ್ನು ಸಾಮಾನ್ಯವಾಗಿ
ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕೆ. ನಾಮಪತ್ರ ಸಲ್ಲಿಸುವ ಜೊತೆಗೆ ನಾಮಪತ್ರ ಪರಿಶೀಲನೆಯ ವೇಳೆಗೆ ಹಾಜರುಪಡಿಸಲು ಅವಕಾಶ ಇದೆ. ಆದರೆ ನಾಮಪತ್ರದಲ್ಲಿ ಅವರು ಇಂಥ ವರ್ಗಕ್ಕೆ ಸೇರಿದವರೆಂದು ಮೊದಲೇ ತಿಳಿಸಬೇಕು. ಒಬ್ಬ ಸೂಚಕನು ಒಂದೇ ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗೆ ಸೂಚಕನಾಗಬಹುದೇ? ಆಗಬಹುದು. ನಾಮಪತ್ರ ಪರಿಶೀಲನೆಯ ಸಮಯದ ಬಗ್ಗೆ ನಾಮಪತ್ರ ಪರಿಶೀಲನೆಗೆ ಎಲ್ಲಾ ಅಭ್ಯರ್ಥಿಗಳಿಗೆ ಒಂದೇ ಸಮಯವನ್ನು ನೀಡತಕ್ಕದ್ದು. ಆದ್ದರಿಂದ ಒಂದರ ನಂತರ ಒಂದು ಅಭ್ಯರ್ಥಿಯ ನಾಮಪತ್ರವನ್ನು ಪರಿಶೀಲನೆ ಮಾಡತಕ್ಕದ್ದು. ಕ್ಷೇತ್ರ ಒಂದರ ಅಭ್ಯರ್ಥಿಯ ಆ ಕ್ಷೇತ್ರದ ಎಲ್ಲಾ ಅಭ್ಯರ್ಥಿಗಳ ನಾಮಪತ್ರವನ್ನು ನೋಡಲು ಅಥವಾ ಆಕ್ಷೇಪಗಳನ್ನು ಎತ್ತಲು ಅವಕಾಶ ಇರುತ್ತದೆ. ಹಿಂದೆ ಪಡೆದ ಜಾತಿ ದೃಢೀಕರಣ ಪತ್ರವನ್ನು ಈ ಚುನಾವಣೆಗೆ ಬಳಸಿಕೊಳ್ಳಬಹುದೇ? ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜಾತಿ ದೃಢೀಕರಣ ಪತ್ರ ಲೈಫ್ ಲಾಂಗ್ ಸರ್ಟಿಫಿಕೇಟ್, ಇಲ್ಲಿ 5 ವರ್ಷ ಅಂತಿದೆ, ತಪ್ಪಿದೆ, ಲೈಫ್ ಲಾಂಗ್ ಸರ್ಟಿಫಿಕೇಟ್ ಆದುದರಿಂದ ಚುನಾವಣೆಗೆ ತೆಗೆದುಕೊಳ್ಳಬಹುದು. ಆದರೆ ಹಿಂದುಳಿದ ವರ್ಗದ ಎ, ಹಿಂದುಳಿದ ವರ್ಗ ಬಿ ಪ್ರಮಾಣ ಪತ್ರ ಚುನಾವಣೆಗೆ ಅಂತೇಳಿಯೇ ತಹಶೀಲ್ದಾರರು ನೀಡುವಂತಹ ಪ್ರಮಾಣ ಪತ್ರ. ಆದ್ದರಿಂದ ಅದನ್ನು ಪ್ರಸ್ತುತ ಚುನಾವಣೆಗೆ ಪಡೆದು ತಹಶೀಲ್ದಾರಿಂದ ಮೂಲ ಪ್ರಮಾಣ ಪತ್ರವನ್ನು ಪಡೆದು ಅದನ್ನು ಸಲ್ಲಿಸಬೇಕು. ಒಬ್ಬ ಅಭ್ಯರ್ಥಿ ಎಷ್ಟು ಚುನಾವಣಾ ಕ್ಷೇತ್ರದಲ್ಲಿ ಸ್ಪರ್ಧಿಸಬಹುದು? ಒಬ್ಬ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಚುನಾವಣಾ ಕ್ಷೇತ್ರದಲ್ಲಿ ಸ್ಪರ್ಧಿಸಬಹುದು. ಆದರೆ ಪ್ರತಿ ಕ್ಷೇತ್ರಕ್ಕೂ ಬೇರೆ ಬೇರೆ ಠೇವಣಿಯನ್ನು ಕಟ್ಟಬೇಕು. ಮತಪತ್ರದಲ್ಲಿ ಒಬ್ಬ ಅಭ್ಯರ್ಥಿಯ ಅಡ್ಡ ಹೆಸರು ನಮೂದು ಮಾಡಬಹುದೇ? ಲಿಖಿತವಾಗಿ ಕೊಟ್ಟಲ್ಲಿ ನಮೂದು ಮಾಡಬಹುದು. ಉಮೇದುವಾರನ ಅಫಿಡವಿಟ್ನಲ್ಲಿ ಅಂದ್ರೆ ಘೋಷಣೆಯಲ್ಲಿ ತಪ್ಪು ಮಾಹಿತಿಯನ್ನು ನೀಡಿದ್ದರೆ ಪರಿಶೀಲಿಸಬೇಕೆ? ಇದು ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನೋಡಿ, ಅಫಿಡವಿಟ್ ಅಲ್ಲಿ ಅಂದ್ರೆ ಘೋಷಣಾ ಪತ್ರದಲ್ಲಿ ಏನು ಮಾಹಿತಿ ಕೊಟ್ಟಿದೆ ಎಂಬುದು ರಿಟರ್ನಿಂಗ್ ಅಧಿಕಾರಿಗಳಿಗೆ ಮುಖ್ಯವಲ್ಲ. ಆ ಮಾಹಿತಿಯನ್ನು ಅಫಿಡವಿಟ್ನಲ್ಲಿ ಪರಿಶೀಲನೆ ಮಾಡುವಾಗ ಅಧಿಕಾರ ರಿಟರ್ನಿಂಗ್ ಅಧಿಕಾರಿಯದ್ದಲ್ಲ. ಅದನ್ನು ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸುವುದಷ್ಟೇ ರಿಟರ್ನಿಂಗ್ ಅಧಿಕಾರಿಯ ಕರ್ತವ್ಯ. ಅಫಿಡವಿಟ್ ಅನ್ನು ತೆಗೆದುಕೊಳ್ಳುವಾಗ ಎಲ್ಲಾ ಕಾಲಮ್ಗಳು ಭರ್ತಿಯಾಗಿದೆ ಅಂತ ಹೇಳಿದ್ರು ಮಾತ್ರ ಚೆಕ್ ಮಾಡಬೇಕಾದ್ರು. ಅಭ್ಯರ್ಥಿಯ ಸಹಿ ಇದೆ ಅಂತೇಳಿ ಚೆಕ್ ಮಾಡಬೇಕಾದ್ರು. ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವುದು ರಿಟರ್ನಿಂಗ್ ಅಧಿಕಾರಿಯ ಕೆಲಸ ಅಲ್ಲ. ಅಭ್ಯರ್ಥಿಯೊಬ್ಬರು ಅರ್ಹರಾಗಬೇಕಾದರೆ ಯಾವ ದಿನಾಂಕಕ್ಕೆ 21 ವರ್ಷ ಆಗಬೇಕು. ನಾಮಪತ್ರ ಪರಿಶೀಲನಾ ದಿನಾಂಕದಂದು 21 ವಯಸ್ಸಾಗಿರಬೇಕು. ನಾಮಪತ್ರ ಪರಿಶೀಲನೆ ಬಗ್ಗೆ ಚಿಹ್ನೆ ಹಂಚಿಕೆ ಬಗ್ಗೆ ಸೂಚನೆಯನ್ನು ನೀಡಬೇಕೆ? ಕಡ್ಡಾಯವಾಗಿ ನೀಡಬೇಕು. ಒಬ್ಬ ಅಭ್ಯರ್ಥಿಯ ಹೆಸರು ನಗರ ಹಾಗೂ ಪ್ರದೇಶ ಹಾಗೂ ಗ್ರಾಮ ಪಂಚಾಯತ್ ಹೀಗೆ 2 ಮತದಾರ ಪಟ್ಟಿಯಲ್ಲಿದ್ದು ಈ ಚುನಾವಣೆಗೆ ನಾಮಪತ್ರವಾಗಿ ಸಲ್ಲಿಸಿರುತ್ತಾರೆ. ಇನ್ನೊಬ್ಬ ಅಭ್ಯರ್ಥಿಯಿಂದ ತಕರಾರು ಬಂದರೆ ಅನರ್ಹ ಎಂದು ಪರಿಗಣಿಸುವಂತಿಲ್ಲ. ಗಂಡ ಸರ್ಕಾರಿ ನೌಕರರಾಗಿದ್ದರೆ ಹೆಂಡತಿ ಸ್ಪರ್ಧಿಸಬಹುದೇ? ಸ್ಪರ್ಧಿಸಬಹುದು. ಅದೇ ರೀತಿ ಹೆಂಡತಿ ಸರ್ಕಾರಿ ನೌಕರರಾಗಿದ್ದರೆ ಗಂಡ ಸ್ಪರ್ಧಿಸಬಹುದು. ಇದು ಚುನಾವಣಾ ಆಯೋಗವು ಕೆಲವೊಂದು ಪಾಯಿಂಟ್ಗಳಲ್ಲಿ ನೀಡುವಂತಹ ಸ್ಪಷ್ಟೀಕರಣಗಳು. ಇನ್ನು ಮುಂದೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಏನಾದರೂ ಸಂಶಯಗಳಿದ್ದಲ್ಲಿ ನಮ್ಮ ಚುನಾವಣಾ ಅಧಿಕಾರಿಗಳು ನಮ್ಮನ್ನು ಕಾಂಟ್ಯಾಕ್ಟ್ ಆಗಬಹುದು. ಮೊಬೈಲ್ ನಂಬರ್ 9739004032. ಧನ್ಯವಾದಗಳು.